ಇವು ಜೇನ್ ಪಟ್ಟಿಗೆ ಯಾಕೆ ಬಿಸಿಲಲ್ಲಿ ಇಡಗಲ್ಲ ಅನ್ನೋದೊಂದು ಹೇಳ್ತೇನೆ. ಬಿಸಿಲು ಇವನ್ ಜೇನ್ ಪಟ್ಟಿಗೆ ಬಿಸಿಲಿಗೆ ಇಡಬಾರ್ದು, ಗಿಡದ ಬುಡಕ್ ನೆಳಿಗೆ ಇಡ್ಬೇಕು ಸರ್. ಇದನ್ನ ನೋಡ್ರಿ, ಗಿಡದ ಬುಡಕ್ ನೆಳಿಗೆ ಇಟ್ರ ಅಂದ್ರ ಸರ ಎಷ್ಟು ಪೆಟ್ಟಿಗೆಗಳದವ್ರಿಗೆ? ನಾನು 8 ಪೆಟ್ಟಿಗೆ ಅದಾವ ಸರ್. ಕಡಿಯಲ್ರಿ ಒಟ ಚುಚ್ತಾವ್ರಿ, ಚುಚ್ತಾವ್ರಿ ಅವು. ಕಡಿಗಿಲ್ಲ, ಅವು ಚುಚ್ತಾವ. ಹಿಂದ ಮುಳ್ಳು ಇರ್ತಾವ, ಸೊ ಅವು ಸುಚ್ತಾವ್ರಿ. ಸುಚ್ಚಿದ್ರೂ ಒಳ್ಳೇದದ ಆರೋಗ್ಯಕ್ಕ. ತೆಗೆದು ತೋರ್ಸಿನಿ ಸರ್ ಅದನ್ನ. ಈಗ ಚುಚ್ಚಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ. ಬರುತ್ತಲ್ಲ ಬಾವು ಬಂದ್ರ ಸರ, ನಾವು ಈಗ ಏನಂದ್ರ ಕೆಲವೊಂದು ರೋಗಗಳದಾವ್ರಿ, ತಾವಾಗೆ ಬಂದ್ ಅಟ್ಯಾಕ್ ಹಾಕವ್ ನಾವ್ ಮನ್ಯಾಗ ಕುಂತಲ್ಲೇ. ಈಗ ಅದು ಸುಚ್ಚಿತೆ ಅಂತಂದ್ರ ಆ ರೋಗಗಳ ನಮ್ಗಿರಲ್ಲ. ಮಣಕಲ್, ಜೇಂಟ್ ಪೇನ್, ಅವು ಇವು. ಆಮೇಲೆ ಸರ್ ಇವು BP, ಶುಗರ್, ಕ್ಯಾನ್ಸರ್ ಇಂತ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಐತಿ ಸರ್ ಔಷಧಿ ಸುಚ್ಚಿದ್ರಿಂದ. ಬೆಂಡಿ ಗಿಡ, ಜವಾರಿ ಬೆಂಡಿ ಸರ, ಎಲ್ಲಾರ ಮನ್ಯಾಗಿದ್ದು ಹಿಂದಕ ನಮ್ಮ ಅಜ್ಜ ಮುತ್ತೇನಾರು ವಾತಾವರಣದಾಗ. ಇವತ್ ಯಾರ ಮನ್ಯಾಗಿಲ್ಲ ಜವಾರಿ ಬೆಂಡಿ. ಇದು ಜವಾರಿ ಜವಾರಿ ಬೆಂಡಿ ಬೀಜ ಬಂದ್ ಅಂತ ಕೊಯ್ತಾರ. ನನಗ ಬೇಕಾದವ್ರಿಗೆ ನಾನು ಕೊಡ್ತೀನಿ. ಅದಪ್ಪ ವೈರಿ ಕೊಡ್ತೀರಿ. ನೋಡ್ರಿ, ಒಳ್ಳೆ ಜವಾರಿ ಬೆಂಡಿ ತಿನ್ನೋದ್ರಿಂದ ಏನೈತ್ರಿ, ಹೆಲ್ತಿ ತುಂಬಾ ಒಳ್ಳೆ. ಹಿಂಗ್ ಉಳ್ಸ್ಕೊಂಡ್ ಹೋಗ್ಬಿಡ ಸರ, ತಾನಾಗೆ ಸುತ್ತತ್ರಿ ಇದು. ತಾನ ಅಷ್ಟ ಹಾಕೊಂಡು ಕಟ್ಟಿಗೆ ಬೇಕಾದನ್ನ ನೋಡ್ರಿ, ಇದನ್ನ ಹಾಕೊಂಡು ಹಿಂಗ್ ಹೋಗ್ಬಿಟ್ರೆ ಆಯ್ತು ಸರ್, ತಾನ ಸುತ್ತತ್ರಿ ಇದು. ಲೈನ್ ಸುತ್ತಿ ಇಟ್ಟಿನ್ರಿ ಇಲ್ಲಿ. ಈ ರೀತಿ ಸುತ್ತಲಿಕ್ಕೆ ನೋಡ್ರಿ, ಡ್ರಿಪ್ ಪೈಪ್ ಸುತ್ತಲಕ್ ಸರ್ ಇದು. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಶಿರಗುಂಪಿ ಗ್ರಾಮದಲ್ಲಿದ್ದೀನಿ. ಇಲ್ಲೇನು ವಿಶೇಷ ಅಂತಂದರೆ, ಇವತ್ತಿನ ದಿವಸ ಇಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ತೆಗೆದುಕೊಂಡು ಇಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ಬದುಕ್ತಕ್ಕಂಥ ಒಬ್ಬ ಯುವ ರೈತನನ್ನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ಆ ಯುವ ರೈತನನ್ನು ಮಾತಾಡಿಸಿ ಸಮಗ್ರ ಕೃಷಿಯನ್ನು ಹೇಗೆ ಮಾಡಿದರು ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ. ಸಮಗ್ರ ಕೃಷಿ ಅಂತಂದರೆ ಇಲ್ಲಿ ಎಲ್ಲವೂ ಬರ್ತದೆ. ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಆಮೇಲೆ ಜೇನು ಸಾಕಾಣಿಕೆ ಇರ್ಬೋದು, ಹೂದೋಟ ಇರ್ಬೋದು, ಎಲ್ಲ ರೀತಿಯ ಬೆಳೆಗಳನ್ನು. ಅದು ಅಲ್ದಿರ ಇವರು ವಿಶೇಷ ಏನು ಅಂತಂದರೆ, ಸಿರಿಧಾನ್ಯಗಳನ್ನು ಬೆಳೆದು ಅವರು ಸಾವಯವ ಕೃಷಿಯೊಂದಿಗೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಸಾವಯವ ಕೃಷಿಯನ್ನು ಮಾಡಿ, ಅಂದರೆ ಸಹಜ ಕೃಷಿಯನ್ನು ಮಾಡಿ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂತಹ ಯುವ ರೈತನನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ನೇರವಾಗಿ ಆ ಯುವ ರೈತನನ್ನು ಮಾತಾಡಿಸಿ ಇದರ ಕುರಿತು ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ವೆಲ್ಕಮ್. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಏನು ಸರ, ಇವತ್ತಿನ ದಿವಸ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ, ಆಮೇಲೆ ಕ್ರಿಮಿನಾಶಕಗಳನ್ನು ಬಳಸಿ, ಯಥೇಚ್ಛವಾಗಿ ಕೆಮಿಕಲ್ಗಳನ್ನು ಬಳಸಿ ಕೃಷಿಯನ್ನು ಮಾಡ್ತಕ್ಕಂಥ ಜನರು ಇವತ್ತಿನ ದಿವಸ ಇದ್ದಾರೆ. ಅಂಥದ್ರೊಳಗೆ ನೀವು ಸಾವಯವ ಕೃಷಿಯನ್ನು ಮಾಡಿ ನಿಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ಇದು ಹೇಗೆ ಶುರುವಾಯಿತು, ಯಾವ ರೀತಿಯಾಗಿ ಈ ಒಂದು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಹೇಳ್ರಿ. ಅದಕ್ಕಿಂತ ಮುಂಚೆ ತಮ್ಮ ಪರಿಚಯ ಮಾಡಿಕೊಡ್ರಿ ಅವ್ರೆ. ನಮ್ಮ ಹೆಸರು ಬಸಪ್ಪ ತಂದೆ ಭೀಮಪ್ಪ ಚಲವಾದಿ, ಸಾಕಿನ ಶಿರಗುಂಪಿ ಸರ್. ನಾನು ಕೃಷಿ ಮಾಡಾಕ್ರಿ 2008ರಾಗ ನಮ್ಮ ಅಪ್ಪ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರು. ಅನಿವಾರ್ಯ ಭೂಮಿ ಇರೋದ್ರಿಂದ ಕೃಷಿ ಮಾಡ್ಲೇಬೇಕು. ನಮ್ಗೆ ಆದಾಯ ಇರೋದ ಭೂಮಿ, ಇಲ್ಲಾಂದ್ರೆ ನಮ್ಗೆ ದುಡ್ದು ಕೊಡೋರು ಯಾರು? ಮಗ ಹಿರೇ ಮಗ ನಾನು. ಹಂಗಾಗಿ ಆ ಕೃಷಿಯಲ್ಲಿ ನಾನು ತೊಡಗಿಕೊಂಡೆ. ಬಸಪ್ಪ ಫಾರ್ಮು, ಆರ್ಗಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್. ವೆಲ್ಕಮ್ ರೀ ಸರ್, ಬರ್ರಿ. ಓಕೆ, ಬರ್ರಿ ಹೋಗೋಣ. ಈಗ ನಿಮ್ಮ ಅಜ್ಜರ ಹೆಸರ ಇಟ್ಟಿರಿ ಅದನ್ನ? ಹೌದ್ರಿ ಸರ್, ಹೌದ್ರಿ. ಅಜರಾಮರವಾಗಿ ಉಳಿಬೇಕು ಅಜ್ಜರ ಹೆಸರು ಅಂತೇಳಿ ಅಜ್ಜರ ಹೆಸರು ಇಟ್ಟಿದ್ದೀವಿ. ನಿಮ್ಮ ತಂದೆಯವರು ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರಿ 2008ರಲ್ಲಿ. ಅವಾಗ ನಾನು ಕೃಷಿ ಜವಾಬ್ದಾರಿ ಬಿತ್ತು. ನಾ ಡಿಗ್ರಿ BA1 ಓದ್ತಾ ಇದ್ದೆ. ತೀರ್ಕೊಂಡ್ ಕಡೆ ನಮ್ಗೆ ಜವಾಬ್ದಾರಿ ಬಿತ್ತು. ಅಜ್ಜ ಅವ್ರು ಮಾಡಿದ ಆಸ್ತಿಯನ್ನು ಉಳಿಸ್ಬೇಕಂತೇಳಿ ಅಜ್ಜರ ಹೆಸರು ಮ್ಯಾಗ ಫಾರ್ಮ್ ತೆಗೆದ್ರಿ. ಇದು ಎಷ್ಟು ಎಕರೆ ಐತಿರಿ ಇವ್ರೆ? ಸರ್, ಇಲ್ಲಿ 5 ಎಕರೆ 29 ಗುಂಟೆ ಜಮೀನು ರೀ. ಸೊ ಎಲ್ಲ ಈ ನಮ್ಮ ಈ ಕೃಷಿ ಮಾಡ್ಬೇಕಾತಂದ್ರೆ ನಾ ಬಂದಾಗ ಮೊದಲು ಎಲ್ಲರೂ ನಗ್ದು ಸಿಟಿ ಮಾಡಿದ್ರು. ಸಾಲಿ ಓದ್ಯಾನ, ಇವೇನು ಕೃಷಿ ಮಾಡ್ದಾನ, ಏನು ಗೊತ್ತಿಲ್ಲ ಕೃಷಿ ಬಗ್ಗೆ ಅಂತ ಹೇಳಿದ್ರು. ಏನು ಅದಕ್ಕಾಗಿ ನಾವು ಏನು ಮಾಡಿದ್ದೀರಿ, ನಾನು ಡಿಗ್ರಿ ಓದುವಾಗನ ಹಿಂಗಾಯ್ತಲ್ಲಪ್ಪ ಅಂತೇಳಿ ಬಿಟ್ಟು ನೌಕರಿಗಿನ್ನೂ ಟ್ರೈ ಮಾಡಿದೆ, ಆಗಲಿಲ್ಲ. ಬಿಟ್ಕಾಟ್ ನಾನು ಆರ್ಗಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಧಾರವಾಡ ಯೂನಿವರ್ಸಿಟಿಯಲ್ಲಿ ಟ್ರೈನಿಂಗ್ ತೊಗೊಂಡು ಕಾಟ್ ಬಂದು ಸ್ಟಾರ್ಟ್ ಮಾಡಿದ್ದೀನಿ ರೀ. ಎಷ್ಟು ಆರ್ಗಾನಿಕ್ ಮತ್ತು ನ್ಯಾಚುರಲ್ ಫಾರ್ಮ್ ಮಾಡ್ಬೇಕಾದ್ರೆ ಆಕಳು ಬೇಕ್ರಿ, ಜವಾರಿ ಆಕಳು. ಮೊದಲು ಹ್ಞೂ ರೀ, ಮೇನ್ ಆಕಳು ಇಂಪಾರ್ಟೆಂಟ್. ಆಕಳ ತೊಗೊಂಡಿವಿ ರೀ, ಕುಷ್ಟಿ ಸಂತೆಯಲ್ಲಿ ಹೋಗಿ ಆಕಳ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ದೀವಿ ರೀ. ಸ್ಟಾರ್ಟ್ ಮಾಡಿ ಇದು ಜವಾರಿ ರೀ, ಪ್ಯೂರ್ ಜವಾರಿ ಆಕಳನ ಬೇಕು. ಏನ್ರಿ, ಈ ಜವಾರಿ ಆಕಳದು ಗೋಮೂತ್ರ ಕುಡಿಯೋದ್ರಿಂದ ಕ್ಯಾನ್ಸರ್ ಕೂಡ ಬರೋದಿಲ್ಲ. ಬೆಳಿಗ್ಗೆ 2 ಹನಿ. ಆಮೇಲೆ ಗೋಲ್ಡನ್ ಕಲರ್ ಇರುತ್ತೆ ಇದ್ರ ಗೋಮೂತ್ರ. ಕೆಳಗೆ ಬೆಳಕಿನ ಮುಂಚೆ ಹಿಡಿಬೇಕು ಅದನ್ನ. ನನ್ನ ಹತ್ರ ಇದಾವ್ರಿ, ತೋರಿಸ್ತೀನಿ. ಬೆಳಕಿನ ಮುಂಚೆ ಹಿಡಿಬೇಕು. ಅದು ಕುಡಿಯೋದ್ರಿಂದ ಯಾವುದೇ ಲೈಫಲ್ಲೇ ಕ್ಯಾನ್ಸರ್ ಬರೋದಿಲ್ಲ. ಕ್ಯಾನ್ಸರೇ ಬರೋದಿಲ್ಲ. ಬರೋಕ್ಕಿಂತ ಮುಂಚೆ ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ.
ಓಕೆ. ಬೋರ್ ಹಾಕ್ಸಿದೀನಿ ರೀ. ಹ್ಮ್. ಜಲವ ಜೀವಾಮೃತ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಕೊಪ್ಪಳ ಅಜ್ಜರ್ ಗವಿ ಸಿದ್ದೇಶ್ವರ ಅಜ್ಜರ್ ಜಾತ್ರೆಗೆ ಕಾರ್ಯಕ್ರಮ ಮಾಡಿದ್ರು. ನೀರಿಗೆ ಇಷ್ಟು ಮಹತ್ವ ಐತೆ ಅಂತೇಳಿ ಗೊತ್ತಾಯ್ತು ನಮಗೆ. ಆ ವರ್ಷ ಒಂದು 30,000 ರೂಪಾಯಿ ತೊಗರಿ ಆಗಿತ್ತು. 30,000 ರೂಪಾಯಿ ತೊಗರಿ ರೊಕ್ಕ ಹಾಕ್ಸ್ಬಿಡೋಣ ಬೋರ್ ಅಂತೇಳಿ ಬೋರ್ ಕೊರ್ಸಿದ್ವಿ. ಒಂದು ಅರ್ಧ ಇಂಚ್ ನೀರು ಸಿಕ್ತಿ. ಆ ಜಲವೇ ಜೀವಾಮೃತ ಕಾರ್ಯಕ್ರಮಲಿದ್ದ ನನಗೆ ನೀರು ಬಿತ್ತು. ಅಲ್ಲಿದ್ದನ ಕೃಷಿ ಸ್ಟಾರ್ಟ್ ಆಯ್ತು ನನಗೆ. ಹೊಸ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿಕೊಟ್ರ ಅಥವಾ ಏನು ಯಾರು ನೀವು ಮಾಡಿದ್ರು? ಇಲ್ಲಿ ಬೇರೆದವ್ರು ಮಾಡಿದ್ರಿ ಪಾಯಿಂಟ್. ಅಜ್ಜರ್ ನೀರಿನ ಬಗ್ಗೆ ಇಷ್ಟೊಂದು ಮಹತ್ವ ಐತೆ ಅಂತ ಹೇಳ್ಯಾರ ಅಂದಾಗ ಬೋರ್ ಹಾಕ್ಸೇತಿ ಇರ್ಬೇಕು ಈ ವಾರದಾಗ ಹೋಗಿ ಅಂತೇಳಿ ಅದೇ ವಾರದಾಗ ಬಂದು ಬೋರ್ ಹಾಕ್ಸಿದ್ವಿ. ಏನೇನು ಹೇಳಿದ್ರು ಅಜ್ಜರ್ ನೀರಿನ ಮಹತ್ವ ಅಂದ್ರೆ? ನೀರು ಅಂದ್ರೆ ಸರ್, ಒಂದು ಹನಿ ನೀರು ಒಬ್ಬ ರಾಜ ಮಹಾರಾಜನ ಕತೆ ಹೇಳಿದ್ರಿ. ರಾಜ ಮಹಾರಾಜ ದಟ್ಟ ಕಾಡಿನಲ್ಲಿ ಹೋಗುವಾಗ ದಟ್ಟ ಕಾಡಿನಲ್ಲಿ ಬಿಸಿಲು ಗುದ್ರಿ, ಭಯಂಕರ ಬಿಸಿಲಲ್ಲಿ ನೀರು ಎಲ್ಲಿ ಸಿಗ್ಲಿಲ್ಲ ಅಂತ್ರಿ. ಎಲ್ಲಿ ಸಿಗ್ಲಾರ್ದ ಹೊತ್ನ್ಯಾಗ ದಟ್ಟ ಅರಣ್ಯವನ್ನು ಅಡ್ಡಾಡಿ ಬಂದಾಗ ಅಲ್ಲಿ ಒಬ್ರು ತತ್ವಜ್ಞಾನಿಗಳಿದ್ರಂತ, ಸಾಧುರು ಅಂತೇಳಿ, ಸಾಧು ಸಂತರು ಇರ್ತಾರಲ್ಲ, ಅವ್ರ ಹತ್ರ ಒಂದು ಮಗಿ ಇರ್ತೈತ್ರಿ ಯಾವಾಗಲೂ. ಆ ಮಗಿಯಲ್ಲಿ ನೀರಿದ್ವು ಅಂತ. ಅವ್ರ ಮಗಿ ನೀರನ್ನು ಕೇಳಿದ್ರಂತ. ಕೇಳಿದ ತಕ್ಷಣ ಇವರು ಕೊಡ್ಲಿಲ್ಲಂತ್ರಿ. ಕೊಡ್ಲಿಲ್ಲ ಅಂತ ಇಷ್ಟೆಲ್ಲ ಸಾಮ್ರಾಜ್ಯ ಗೆದ್ದುಬಿಟ್ಟಿದ್ದೀನಿ ನಾನು. ಈ ಸಾಮ್ರಾಜ್ಯ ಗೆದ್ದಿದ್ದನ್ನೆಲ್ಲ ಉಳಿಸೋದಕ್ಕಿಂತಲೂ ನನ್ನ ಜೀವ ಇಂಪಾರ್ಟೆಂಟ್. ಜೀವ ಉಳಿದ್ರೆ ಸಾಮ್ರಾಜ್ಯ, ಜೀವನೇ ಇಲ್ಲ ಸಾಮ್ರಾಜ್ಯ ತೊಗೊಂಡು ಏನು ಮಾಡೋದು? ಅದಕ್ಕೆ ನೀನು ಒಂದು ಹನಿ ನೀರು ನನಗೆ ಕೊಡಲಿಲ್ಲ ಅಂದ್ರೆ ನನ್ನ ಜೀವ ಉಳಿದಿಲ್ಲ, ನೀರಿನ ದಹ ಆಗಿಬಿಟ್ಟದೆ ಅಂದಂತ. ಒಂದು ಲೋಟ ನೀರು ಕೊಡು, ಈ ಸಾಮ್ರಾಜ್ಯ ಗೆದ್ದಿದ್ದೆಲ್ಲ ನೀನು ಬಿಟ್ಟು ಕೊಟ್ಬಿಡ್ತು ಅಂತ ಹೇಳಿದ್ರು. ಆ ಸಾಮ್ರಾಜ್ಯ ಒಂದು ಲೋಟ ನೀರಿಗೆ ಸಮ ಆಗಿಬಿಡ್ತಿ. ಅವಾಗ ಈ ನೀರಿನ ಮಹತ್ವ ಇಷ್ಟ ಐತಿ, ನೀರನ್ನು ಮಿತವಾಗಿ ಬಳಸು ಅಂತ ಹೇಳಿ ಸರ್ಕಾರನೂ ಹೇಳುತ್ತಾ, ಅಜ್ಜವರು ಹೇಳ್ತಾರಲ್ಲ, ನೀರಿನಿಂದ ಇಷ್ಟೊಂದು ಮಹತ್ವ ಐತಿ ಅಂದಾಗ ಬೋರ್ ಹಾಕ್ಸಬೇಕಂತೇಳಿ ಬಂದು ಹಾಕ್ಸಿದ್ವಿ ಸರ್. ಬಿತ್ತು ನೀರು? ನೀರು ಬಿತ್ತು ಸರ್. ನೀರು ಬಿತ್ರಿ, ಅದು ಸಿಹಿ ನೀರು ಬಿತ್ತು ಸರ್. ಅರ್ಧ ಇಂಚ್ ನೀರು ಬಿದ್ರು ಕೂಡ ಭಾಳ ಖುಷಿ ಅಂತ್ರಿ. ಇಲ್ಲೆಲ್ಲ ಸುತ್ತಮುತ್ತ ವ್ಯವಸಾಯ ಮಾಡಕ್ ಬೇಕಾಗಿದೆ ಸಿಹಿ ನೀರು ರೀ. ನಮಗೆ ಕುಡಿಯಾಕೂ ಐತ್ರಿ. ಫಿಲ್ಟರ್ ನೀರು 5 ರೂಪಾಯಿ ಕೊಟ್ಟು ಕ್ಯಾನ್ ತರೋದಕ್ಕಿಂತ ಅದು ಕೂಡ ನಾವು ಇದನ್ನೇ ಯೂಸ್ ಮಾಡ್ತಾ ಇದೀವಿ. ಇದನ್ನೇ ಯೂಸ್ ಮಾಡ್ತಾ ಇದೀವಿ. ಪರೀಕ್ಷೆ ಮಾಡಿದ್ರಿ? ಆಮೇಲೆ ಸರ್ ಐನಕ್ಕ ಬೇಕಂತೇಳಿ ಎಮ್ಮೆ ಇಟ್ಕೊಂಡಿವ್ರಿ. ಇವು ಮನೆಗೆ? ಹ್ಞೂ ಮನೆಗೆ ಸರ್. ಇವು ಮನೆಗೆ ಐನ ಮಾಡ್ತೀವಿ. ಆಮೇಲೆ ಮಜ್ಜಿಗೆ ಮಾಡಿ ಬೆಣ್ಣಿನ ದೋಟ್ಯಾಳು ಇಲ್ಲೆಲ್ಲ ಮಾಡ್ತೀವಿ ಸರ್. ಇದು ಕೂಡ ಆದಾಯ ಐತೆ ನಿಮ್ದು? ಆದಾಯ ಐತೆ ಸರ್, ಲಾಸ್ ಇಲ್ಲ ಸರ್, ಆದಾಯ ಐತೆ ಸರ್. ಅದ್ರ ಗೊಬ್ಬರ ಉಳಿತೈತೆ ಸರ್. ಸಗಣಿ. ರೈತನಿಗೆ ಹೈನುಗಾರಿಕೆ ಎಷ್ಟು ಮಹತ್ವ ಐತಿ ಇವಾಗ ಸರ್? ಆರೋಗ್ಯಕ್ಕೆ ಹಾಲು ನಾವು ಕೊಂಡ್ಕೊಂತೀವಿ ಸರ್. ಎಲ್ಲ ಕೆಮಿಕಲ್ ಹೊರಗೆ ಸರ್. ಕೆಮಿಕಲ್ ಅದು ಹಾಲು. ನಾವು ಪ್ಯೂರ್ ಹಾಲು ಸರ್. ನಮ್ಮ ಮನೆಯಲ್ಲೇ ನಾವು ದುಡಿದು ನಾವು ಕಷ್ಟಪಟ್ಟಿವಿ ಅಂದ್ರೆ, ನಾವು ಹೊಟ್ಟಿಗೆ ಉಣ್ಲಿಲ್ಲ ಅಂದ್ರೆ ರೋಗಗಳು ಬರಕ್ ಸ್ಟಾರ್ಟ್ ಆಕವ. ನಮ್ಗೆ ಹೊಟ್ಟಿಗೆ ಉಣ್ಬೇಕಪ್ಪ ಅಂದ್ರೆ ನಮ್ಗೆ ಬೇಕು ಮುಖ್ಯವಾಗಿ ಐನ. ಮೊದಲು ರೈತ ಗಟ್ಟಿಯಾಗಿರ್ಬೇಕು ನಾವು, ಆರೋಗ್ಯವಾಗಿರ್ಬೇಕಂತಂದ್ರೆ ಐನ ಊಟ ಮಾಡಬೇಕು ಸರ್. ನಾವು ಐನದಿಂದನೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಿಸಿಲು ಮಳೆ ಎನ್ನಲಾರ್ದಂಗೆ ನಾವು ದುಡಿಯಾಕ ಒಂದು ಗಟ್ಟಿ ಆಗ್ತೀವ್ರಿ. ಒಟ್ಟ 8 ಪೆಟ್ಟಿಗೆ ಇಟ್ಟಿನಿ ಸರ. ಈ ಹುಂಚಿಗಿಡ ಕೆಳಗೂ ಒಂದು ಪೆಟ್ಟಿಗೆ ಸರ. ಈಗ ಎರೆಹುಳು ಸರ್, ಎರೆಹುಳು ಗೊಬ್ಬರ ಮಾಡೋದು. ಆಕಳ ತಂದಿ ಸರ. ಆಕಳದ ಗೆಂಜಲ್ ಮುಖಾಂತರನ ಇಲ್ಲೆಲ್ಲ ಸ್ವಲ್ಪ ರೆಡಿ ಮಾಡಿದ್ದೀನಿ ಸರ್. ಇದು ಜೀವಾಮೃತ ಸರ. ಜೀವಾಮೃತ? ಎರಡು ಜೀವಾಮೃತ. ಇದು ಅದು ಸರ್, ಇದು ಉಳಿ ಮಜ್ಜಿಗೆ ಸರ್. ಅದು ಇದು ಜೀವಾಮೃತ ಸರ. ಜೀವಾಮೃತ ಆಕಳ ಸಗಣಿ ಒಂದು 10 kg, ಒಂದು 10 ಲೀಟ್ರ್ ಗೋಮೂತ್ರ, ಆಮೇಲೆ ದ್ವಿದಳ ಧಾನ್ಯ ಹಿಟ್ಟು, ಆಮೇಲೆ ಬೆಲ್ಲ, ವೇಸ್ಟ್ ಬೆಲ್ಲ, ಆಮೇಲೆ ಒಂದು ಬಗುಸಿ ಬದುವಿನ ಮಣ್ಣು, ಇಷ್ಟೆಲ್ಲ ಹಾಕಿ ಇದನ್ನು ರೆಡಿ ಮಾಡಿದ್ದೀನಿ ರೀ. ಒಂದು ವಾರ ಇದು ರೆಡಿ ಆದ ತಕ್ಷಣ ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು, ಅಥವಾ ನಾವು ಗಿಡಕ್ಕಾದ್ರೂ ಹೋಗಿ ಹಾಕ್ಬೋದು. ಇದನ್ನ ಹಾಕೋದ್ರಿಂದ ಏನಾಗುತ್ತೆ? ಭೂಮಿ ಫಲವತ್ತತೆ ಆಗುತ್ತೆ ಸರ್. ಭೂಮಿ ಫಲವತ್ತತೆ ಆತಂತಂದಾಗ ಆ ಗಿಡಗಳು ಒಳ್ಳೆ ಚೆನ್ನಾಗಿ ಬರ್ತಾವ, ಗ್ರೋತ್ ಆಗಿ. ಇದರಿಂದನೇ ಎರೆಹುಳು ಉತ್ಪತ್ತಿ ಆಗುತ್ತೆ ಸರ್. ಎರೆಹುಳು ಉತ್ಪತ್ತಿ ಆಗುತ್ತೆ, ಭೂಮಿಯಲ್ಲೇ ಉತ್ಪತ್ತಿ ಆಗುತ್ತೆ. ರೈತನ ಮಿತ್ರ ಎರೆಹುಳು ಇದು ಅದರಲ್ಲೇ ಉತ್ಪತ್ತಿ ಆಗುತ್ತೆ. ಆಮೇಲೆ ಸರ ಒಂದು ಬ್ಯಾರಲ್ಲಲ್ಲಿ ಇದನ್ನ ಬಡಿಗೆ ಇಟ್ಟಿದ್ದೀನಲ್ಲ ಸರ, ಪ್ರತಿ ಬ್ಯಾರಲ್ಲೇ ಬಡಿಗೆ ಯೂಸ್ ಮಾಡ್ಬಾರ್ದು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು, ಹೌದು ಸರ್, ಸೂಕ್ಷ್ಮಾಣು ಜೀವಿಗಳೇ ಬೇರೆ. ಅಲ್ಲಿ ಇದನ್ನ ಮಾಡಿದ್ದೀನಿ ಸರ್, ದಶಪಣಿ ಅಂತೇಳಿ. ದಶಪಣಿ? ದಶಪಣಿ ಸರ್. ಏನ್ರಿ ಅದು ದಶಪಣಿ ಅಂದ್ರೆ? ದಶಪಣಿ ಅಂತಂದ್ರೆ ಸರ್, ಈಗ ಒಂದು ವಿಶೇಷ ಇದೆ. ಹ್ಞೂ ಸರ್. ದಶಪಣಿ ಅಂದ್ರೆ ಸರ, ಈಗ ನಾವು ಬಿತ್ತಿ ಸರ್. ಬಿತ್ತಿಂದ ಕೀಡಿಗಳು, ರೋಗಗಳು ಅದಾವಲ್ಲ ಸರ್, ಆ ರೋಗಗಳು ಕೀಡಿ ಸಾಯ್ಬೇಕು ನಮ್ಗೆ. ಅಂದ್ರೆ ಅದು ಕೀಟನಾಶಕ. ಹ್ಞೂ ಸರ್, ಕೀಟನಾಶಕ ಔಷಧಿ ನಾವ ರೆಡಿ ಮಾಡ್ಕೊಳೋದು ಸರ್. ನಾವ ರೆಡಿ ಮಾಡ್ಕೊಳೋದು. ಇದರಲ್ಲಿ 10 ದಿನಸುಗಳನ್ನ ಎಲಿಗಳನ್ನ ಹಾಕಿನಿ ಸರ್, ಚೆನ್ನಾಗಿ ರುಬ್ಬಿ. ಮಿಕ್ಸರ್ ಹಾಕಂಗಿಲ್ಲ ಸರ್, ಚೆನ್ನಾಗಿ ರುಬ್ಬಿದೀನಿ. ರುಬ್ಬಿ ಕಾಟಿ ಯಾವ್ಯಾವ 10 ಎಲೆ ಅಂದ್ರೆ ಸರ, ಬೇನಿ ಎಲೆ, ಎಕ್ಕದ ಎಲೆ, ಕರಿಲೆಕ್ಕಿ, ಸೀತಾಫಲ, ಇಲ್ಲಿ ನನ್ನ ಸುತ್ತಮುತ್ತ ಏನದಾವಲ್ಲ ಎಲ್ಲ 10 ದಿನಸುಗಳ ಎಲೆಯನ್ನ ರುಬ್ಬಿ ಇದರಲ್ಲಿ ಹಾಕಿನಿ ಸರ್. 45 ದಿನಕ್ಕೆ ರೆಡಿ ಆಗುತ್ತೆ ಸರ್. ಇದು 45 ದಿನದ ನಂತರ ಸರ ತೊಗರಿಗೆ ಯೂಸ್ ಮಾಡ್ರಿ, ಕಾಯಿಪಲ್ಲೆ ತರಕಾರಿಗೆ ಯೂಸ್ ಮಾಡ್ರಿ ಸರ. ಆಮೇಲೆ ಸರ್ ಇನ್ನು ಉಲ್ಟಾ ತಿರ್ಗಂಗಿಲ್ಲ, ಇನ್ನು ರೌಂಡಾಗಿ ತಿರ್ಬೇಕು ಸರ. 3 ಟೈಮ್ ತಿರ್ಬೇಕು. ಹೌದು ಸರ್, 3 ಟೈಮು, ಮಧ್ಯಾಹ್ನ, ನೈಟ್, ಸಾಯಂಕಾಲ, ಬೆಳಿಗ್ಗೆ 3 ಟೈಮ್ ತಿರ್ಸ್ಬೇಕು ಸರ್. ಎಲ್ಲ ತಪ್ಪಲೈತಿ. ಹ್ಞೂ ಸರ್.
ಇನ್ನು ಹೆಂಗ ಇದ್ರೊಳಗೆ ಟ್ಯಾಂಕ್ನೊಳಗೆ ಹಾಕಿ ಸ್ಪ್ರೇ ಮಾಡೋದು ಅಷ್ಟೇ. ಹ್ಞೂ ಸರ್, ಟ್ಯಾಂಕ್ ಅಲ್ಲಿ ಸರ್ 20 ಲೀಟ್ರಿಗೆ 20 ml ಹಾಕ್ಬೇಕು ಸರ್. ಇದನ್ನ 20 ml ಹಾಕಿ ಯೂಸ್ ಮಾಡ್ಬೇಕು ಸರ್ ತರಕಾರಿಗೆ. ಹಂಗಾಗಿ ನಾವು ಕೆಮಿಕಲ್ ಮುಕ್ತ ಮಾಡ್ಬೋದು. ಇಲ್ಲಲ್ಲ ಅಂದ್ರೆ ಇದು ಎಷ್ಟು ದಿನದವರೆಗೆ ಬರುತ್ತೆ? ಎಕ್ಸ್ಪೈರ್ ಆಗಲ್ಲ ಅಂದ್ರೆ? ಎಕ್ಸ್ಪೈರ್ ಆಗಲ್ಲ ಸರ್. ನೀವು ರೆಡಿ ಮಾಡಿ 45 ದಿನದಿಂದ ನೀವು 1 ವರ್ಷ ತನಕ ಯೂಸ್ ಮಾಡ್ರಿ. ಇದು ಬಾಟ್ಲಿಯೊಳಗೆ ಒಂದು ಬಿಡ್ಬೋದು, ತುಂಬಿಕೊಂಡು ಸರ್ ಯೂಸ್ ಮಾಡ್ಬೋದು. ಆಮೇಲೆ ನನ್ನ ಹತ್ರ ಬರ್ತಾರೆ ಸರ್, ಕೃಷಿ ಸಖಿಯರು ಬರ್ತಾರೆ, ಎಲ್ಲ ರೈತರು ಬರ್ತಾ ಇದಾರ. ನನಗೆ ಸರ್ ಮತ್ತೆ ಒಂದು ಟೈಮಲ್ಲಿ ಏನಂದ್ರ ಏನೋ ಹೇಳ್ತಾನೆ ಕತಿ ಅಂದ್ರು ಸರ್, ಅಂಥವ್ರ ನನ್ನ ಹತ್ರ ಬರ್ತಾರೆ, ಇವತ್ತು ಮಾಹಿತಿ ಕೇಳ್ತಾರೆ ಸರ್. ಈ ಮಾಹಿತಿನ ನಾನು ಹೇಳ್ಕೊಡ್ತೀನಿ. ಕಲ್ತೀರಿ ಮತ್ತೆ ಗೊತ್ತಾಯ್ತು. ಹೌದು ಸರ್. ಹಾಗಾಗಿ ಇದನ್ನೆಲ್ಲ ನಾವು ಕೊಡ್ತೀವಿ ಸರ್. ಕೊಡ್ತೀನಿ ರೀ, ತೊಗೊಂಡು ಹೋಗ್ತಾರೆ. ಕೃಷಿ ಸಖಿಯರು ತೊಗೊಂಡು ಹೋಗ್ತಾರೆ 1 ಲೀಟರ್ ಬಾಟ್ಲಿಯಲ್ಲಿ. ಏನು ಸರ್, ಹೆಂಗ್ ಒಂದು ಬಾಟ್ಲಿ ಕೊಡ್ತೀರಿ? ನಾವು ಸರ್ 50 ರೂಪಾಯಿ ಒಂದು ಬಾಟ್ಲಿ ಕೊಡ್ತಾ ಇದೀವಿ. 50 ರೂಪಾಯಿ ಬಾಟ್ಲಿ. ಅವ್ರು ಬೇಕಂದ್ರೆ ಆ ಮಟೀರಿಯಲ್ಸ್ ನಾವೇ ಇದೀವಪ್ಪ ರೆಡಿ ಮಾಡಕ್ ಸ್ವಲ್ಪ ಹೇಳ್ಕೊಡು ಅಂದ್ರೆ ಹೇಳ್ಕೊಡಕ್ ಸರ್. ಇದು ಶ್ರೀಗಂಧ ಸರ್, ನಿಂಬು, ಆಮೇಲೆ ಇದು ಹೊಂಗೆ ಗಿಡ ಸರ್. ಹೊಂಗೆ ಗಿಡ, ಹ್ಞೂ ರೀ. ಆಮೇಲೆ ಇದು ಎಬ್ಬೇವು, ಸಾಗೋನಿ ಸರ್. ಇವಷ್ಟು ಈಗ ನಾಟಿ ಮಾಡ್ಬೇಕು. ನಾಟಿ ಮಾಡಿವಿ ಸರ್. ಇನ್ನೆಷ್ಟು ಉಳ್ದಾವ, ಇನ್ನಷ್ಟು ನಾಟಿ ಮಾಡ್ಬೇಕ್ರಿ. ದಿನ ಕ್ರಮೇಣವಾಗಿ ಇರೋದು ಇದು ರೈತ ಕೆಲಸ ಅಂದ್ರೆ ಸರ್. ಒಂದ ದಿನಕ್ಕೆ ಮುಗಿದಿಲ್ಲ ಸರ್ ಇದು. ಒಟ್ಟು ನೀವು ಏನ್ ನಿಮ್ಮ ತೋಟದಲ್ಲಿ ಇಂಥದ್ದಿಲ್ಲ ಇಲ್ಲ ಅನ್ನಂಗಿಲ್ಲ ರೀ. ನಿರಂತರವಾಗಿ ಆಗ ಕೆಲಸ ಮಾಡ್ತಾ ಇರ್ತೀವಿ ಸರ್. ಅವು ಗಿಡಗಳು ಹಚ್ಚಿನ ಸರ ಇದೇ ಎರೆಹುಳ ಗೊಬ್ಬರ, ಟ್ರೈಕೋಡ್ರೋಮಾ, ಬೇವಿನ ಎಣ್ಣೆ, ಆಮೇಲೆ ಕೆಂಪು ಮಣ್ಣಲ್ಲಿ ಮಿಕ್ಸ್ ಮಾಡಿ ಅದನ್ನ ಹಾಕಿ ಬಾಕ್ಸ್ ಹೊಡೆದು ಅದನ್ನ ಹಾಕಿ ಅದ್ರ ಮೇಲೆ ಗಿಡಗಳನ್ನ ಹಚ್ಚಿ ಮತ್ತೆ ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಮಣ್ಣನ್ನು ಹಾಕಿದೀನಿ ಸರ್. ಅದ್ರ ಕೆಳಗೆಲ್ಲ ಐತಿ ಸರ್. ಇದನ್ನೆಲ್ಲ ಹಾಕಿದೀನಿ ಸರ್ ಈ ಗಿಡಕ್ಕೆ. ಈಗ ಇದನ್ನೇನೈತೆ ಸರ್, ಈಗ ಇವಿಷ್ಟು ಗಿಡ ಅದಾವಲ್ಲ ಇವಕ್ಕೆ ಯೂಸ್ ಮಾಡೋ ಸರ್. ಆಮೇಲೆ ಇದ್ರಾಗ ಇರ್ತಕ್ಕಂಥ ಹುಳುಗಳನ್ನ ಸಾಣಿಸಿ ಇದರಲ್ಲಿ ಹಾಕೊಂತೀನಿ ಸರ್. ಇದರಲ್ಲಿ ರಾ ಮಟೀರಿಯಲ್ ಎಲ್ಲ ತುಂಬ್ತೀನಿ ರೀ. ವೇಸ್ಟೇಜ್ ಏನು ದನಕರುಗಳು ತಿಂದು ಇರ್ತಾವಲ್ರಿ, ದೊಂಟು ಸಗಣಿ, ಅದನ್ನೆಲ್ಲ ಇದರಲ್ಲಿ ಹಾಕಿ ಇದು ಮತ್ತೆ ಹುಳುಗಳನ್ನ ಬಿಟ್ಟು ಮತ್ತೆ ಡೆವಲಪ್ ಆಗುತ್ತೆ. 6 ತಿಂಗಳಿಗೆ ಮತ್ತೆ ರೆಡಿ ಗೊಬ್ಬರ. ತೋರಿಸ್ರಿ ಸರ್. ಗೊಬ್ಬರ ಐತೆ ಹುಳು ಅದಾವ? ಹುಳು ಅದಾವಲ್ಲ ಸರ್, ಸಾಕಷ್ಟು ಹುಳು ಅದಾವ ಸರ್. ಸರ್ ಭಾಳ ಸೂಕ್ಷ್ಮಾಣು ಜೀವಿ ಅಲ್ಲ, ಕೆಲವೊಂದೊಂದು ಕಾಣ್ತಾವ, ಕೆಲವೊಂದೊಂದು ಒಳಗೆ ಹೋಗಿಬಿಡ್ತಾವ ಸರ್. ಇವ ಡಬಲ್ ಆಗ್ತಾವನ್ರಿ? ಡಬಲ್ ಸರ್, ಅದು ದ್ವಿಲಿಂಗಿ ಸರ. ದ್ವಿಲಿಂಗಿ, ಹೆಣ್ಣು ಗಂಡು ದ್ವಿಲಿಂಗಿ ಸರ್. ಇದು ಎರಡು ಇರ್ತಾವನ್ರಿ? ಎರಡು ಸರ್, ದ್ವಿಲಿಂಗಿ ಸರ್. ಅದು ಹೆಣ್ಣು ಗಂಡು ತಾನಾಗೆ ಡೆವಲಪ್ ಆಗುತ್ತೆ ಸರ್. ಅದು ಒಳ್ಳೆ ನೋಡಿ ಸರ್. ಇದು ಹೆಂಗಿದೆ, ಕೋಲ್ಡ್ ಆಗಿ ಲಕ್ಷ ಕೋಟಿ ಗಟ್ಟಲೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಕೋಲ್ಡ್ ಐತಿರದ. ಓಕೆ, ಬರ್ರಿ. ಇದೇ ಗೊಬ್ಬರ ನಾವು ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತಾಗುತ್ತೆ ಸರ್. ಇದು ಯಾಕೆ ಹಿಂಗ್ ಮಾಡ್ರಿ ಇವ್ರ? ಸರ್ ಇದು ಅಜ್ವಾಲ ಘಟಕ ಅಂತ ಹೇಳಿ. ಏನ್ರಿ ಇದು? ಅಜ್ವಾಲ ಸರ್. ಅಜ್ವಾಲ ಅಂದ್ರೆ ಕೋಳಿಗೆ ಅಜ್ವಾಲ ಸರ್. ಹಾಕಿರಿ ಅಜ್ವಾಲ ತಂದಿರಿ? ತಂದೀವಿ ಸರ, ತೆಗ್ದೀನಿ ಈಗ, ಖಾಲಿ ಮಾಡೀನಿ ಸರ. ಮತ್ತೆ ಈಗ ನೀರು ತುಂಬಿಸಿ ಹಾಕ್ಬೇಕು ಸರ. ಅಜೋಲ ಹಾಕಿದ್ರಿ? ಇದು ಅಜೋಲ ಎದಕ್ಕೆ ಬಳಸ್ತೀರಿ ಸರ್? ದನಕರುಗಳು ಹಾಲು ಫ್ಯಾಟ್ ಬರ್ಬೇಕಂದ್ರ, ದನಕರುಗಳು ಮಾಂಸ ಗಟ್ಟಿಯಾಗಿರ್ಬೇಕಂದ್ರ, ದೇಹ ದಷ್ಟಪುಷ್ಟವಾಗಿರೋದಕ್ಕ, ಆಮೇಲೆ ಕೋಳಿಗಳು ಬಲಿಷ್ಠವಾಗಿ ಮಾಂಸ ಗಟ್ಟಿ ಬರ್ಬೇಕಂತಂದ್ರೆ ಚೆನ್ನಾಗಿ ಹೆಲ್ತಿಯಾಗಿ, ಆಮೇಲೆ ಇದು ಮೊಟ್ಟೆಗೆ ಕೋಳಿಗೆ ಹಾಕ್ಬೋದು ಸರ್, ಆಡಿಗೆ ಹಾಕ್ಬೋದು, ದನಕರ ಅದರಲ್ಲಿ ಫುಡ್ಡಿನಾಗ ಕೊಡ್ಬೋದು ದನಕರಕ್ಕ. ಹ್ಞೂ ರೀ, ಕೋಳಿ ಕಾಳು ಹಾಕ್ತಿವಲ್ಲ ಆ ಸೇಮ್ ಹಾಕಿರ್ ತಿಂತಾವ ಸರ್. ಸಾವಯವದಾಗ ಬೆಳಿಬೇಕಂದ್ರ ಸರ, ಈಗ ನಾ ಈ ಭೂಮಿಯಾಗ ಬಿತ್ತಿಬಿಟ್ರೆ ಸಾವಯವ ಆಗಲ್ಲ ಸರ್. ಅದು ಹೆಂಗಂದ್ರ ಕೆಮಿಕಲ್ ನೀರ್ ಇನ್ನೊಂದು ಹೊಲ್ದಂದ್ ಹರಿದ್ ಬರ್ತಂದ್ರ, ನಾನು ಇಲ್ಲಿ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂದ್ರೆ ಅಲ್ಲಿ ಯೂಸ್ ಮಾಡಿದ್ದೆ, ಆ ನೀರಲ್ಲಿ ಬಂದ್ಬಿಡ್ತಲ್ಲ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ತರಕಾರಿ ಬೆಡ್ ಮಾಡ್ಬೇಕು ಸರ್. ತರಕಾರಿ ಬೆಡ್ ಮಾಡಿ ಕೆಂಪು ಮಣ್ಣು, ಎರೆಹುಳು ಗೊಬ್ಬರ, ಟ್ರೈಕೋಡ್ರೋಮಾ, ಸೊಡಮನಸ್ಸು, ಆಮೇಲೆ ಇದು ಸ್ವಲ್ಪ ಹಿಂಡಿ, ನಮ್ಮ ಮನೆಯಲ್ಲೇ ಈ ಸುರಪನ ಬೆಳೆದಿವಿ ಸರ. ಸುರಪನದ ಹಿಂಡಿನ ಎಲ್ಲ ಮಿಕ್ಸ್ ಮಾಡಿ ಇದನ್ನ ಹಾಕಿ ರೆಡಿ ಮಾಡಿದೀನಿ ಸರ್ ಬೆಡ್. ಇದರಲ್ಲಿ ಮುಲ್ಲಂಗಿ ಬೆಳಿತೀನಿ ಸರ್. ಇದ್ರಾಗ ಮುಲ್ಲಂಗಿ ಬೆಳಿತೀನಿ ರೀ. ಈ ಒಂದು ಕೃಷಿಗೆ ಏನಂತ ಕರೀತಾರೆ? ಇದು ಈ ತರ ಬೆಳೆಯುವಂತ ವಿಧಾನಕ್ಕೆ ಏನಂತ ಕರೀತಾರೆ? ಆರ್ಗಾನಿಕ್ ಸರ್. ಇದು ಆರ್ಗಾನಿಕ್ ಬೆಳಿಬೇಕು. ತರಕಾರಿ ಬೆಡ್ ಸರ್. ಇದು ತರಕಾರಿ ಬೆಡ್. ಹೌದು ಸರ್. ನಮ್ಮ ಮನೆ ಕಟ್ಟಿ ಉಳಿದಿರ್ತಕ್ಕಂಥ ವೇಸ್ಟ್ ಕಲ್ಲಿವು, ಅವ್ನ ಯಾಕೆ ವೇಸ್ಟ್ ಮಾಡೋದಪ್ಪ, ನಮ್ಮ ರೈತರಿಗೆ ಯಾವ್ದು ವೇಸ್ಟ್ ಆಗ್ಬಾರ್ದು. ಆ ಉಳಿದ ಕಲ್ಲನ್ನ ನೀಟಾಗಿ ಇಟ್ಕೊಂಡು ಇದರಲ್ಲಿ ಅದನ್ನೆಲ್ಲ ವೇಸ್ಟ್ ಕಲ್ ಬಳಸ್ಕೊಂಡು ಮಾಡಿರುವಂತ ಬೆಡ್ ಇದು. ಹೌದು ಸರ್. ಇದ್ರಾಗ ತರಕಾರಿ ಬೆಳಿಲಿಕ್ಕೆ ಯೋಗ್ಯವಾದ ಸರ್. ಆರ್ಗಾನಿಕ್ ಅದಾಗ ಅಂದ್ರೆ ಇದನ್ನ ಓಕೆ ಸರ್. ಇದು ಇದ್ರಾಗ ಈಗ ಸದ್ಯಕ್ಕೆ ಮುಲ್ಲಂಗಿ ಹಾಕಿರಿ? ಮುಲ್ಲಂಗಿ ಹಾಕಿನಿ ಸರ್ ಸದ್ಯ. ಓಕೆ ಸರ್. ಓಕೆ. ಆಮೇಲೆ ಸರ ಇದು ಮೇವು ಸರ್, ದನಕರುಗಳಿಗೆ ಮೇವು ಹಚ್ಚಿದೀನಿ ರೀ. ದನಕರಕ್ಕೆ ಮೇವು, ಆಡಿಗೆ. ಆಮೇಲೆ ಸರ್ ಈಗ ಜೇನ್ ಪೆಟ್ಟಿಗೆ ಹೇಳಿದ್ನಲ್ರಿ, ಜೇನ್ ಪೆಟ್ಟಿಗೆ ಬಗ್ಗೆ ಹೇಳ್ರಿ ಇನ್ನೊಂದ್ ಸರ. ಇವ್ ಜೇನ್ ಪೆಟ್ಟಿಗೆ ಯಾಕೆ ಬಿಸಿಲಲ್ಲಿ ಇಡಗಲ್ಲ ಅನ್ನೋದೊಂದು ಹೇಳ್ತೇನ್ರಿ. ಇವ್ ಜೇನ್ ಪೆಟ್ಟಿಗೆ ಬಿಸಿಲಿಗೆ ಇಡಬಾರ್ದು, ಗಿಡದ ಬುಡಕ್ ನೆಳಿಗೆ ಇಡ್ಬೇಕು ಸರ್. ಇದನ್ನ ನೋಡ್ರಿ, ಗಿಡದ ಬುಡಕ್ ನೆಳಿಗೆ ಇಟ್ರ ಅಂದ್ರ ಸರ. ಎಷ್ಟು ಪೆಟ್ಟಿಗೆಗಳದವ್ರಿಗೆ? ನಾನು 8 ಪೆಟ್ಟಿಗೆ ಅದಾವ ಸರ್. ಕಡಿಯಲ್ರಿ ಒಟ್ಟ? ಚುಚ್ತಾವ್ರಿ, ಚುಚ್ತಾವ್ರಿ ಅವು
ಕಡಿಗಿಲ್ಲ ಅವು ಚುಚ್ತಾವು ಚುಸ್ತಾವ ಹಿಂದ ಮುಳ್ಳು ಇರ್ತಾವ್ರಿ ಕೊಂಡಿ ಸರ ಹಿಂದ ಮುಳ್ಳು ಇರ್ತಾವ ಸೊ ಅವು ಸುಚ್ತಾವ್ರಿ ಸುಚ್ಚಿದ್ರೂ ಒಳ್ಳೇದದ ಆರೋಗ್ಯಕ್ಕ ತೆಗೆದು ತೋರ್ಸ್ತೀನಿ ಸರ್ ಅದನ್ನ ಈಗ ಚುಚ್ಚಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಬಾವು ಬರುತ್ತಲ್ಲ ಬಾವು ಬಂದ್ರ ಸರ ನಾವು ಈಗ ಏನಂದ್ರ ಕೆಲವೊಂದು ರೋಗಗಳದಾವ್ರಿ ತಾವಾಗೆ ಬಂದ್ ಅಟ್ಯಾಕ್ ಹಾಕವ್ ನಾವ್ ಮನ್ಯಾಗ ಕುಂತಲ್ಲೇ ಈಗ ಅದು ಸುಚ್ಚಿತೆ ಅಂತಂದ್ರ ಆ ರೋಗಗಳು ನಮ್ಗಿರಲ್ಲ ಮಣಕಲ್ ಜೇಂಟ್ ಪೇನ್ ಅವು ಇವು ಆಮೇಲೆ ಸರ್ ಇವು BP ಶುಗರ್ ಕ್ಯಾನ್ಸರ್ ಇಂತ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಐತಿ ಸರ್ ಔಷಧಿ ಸುಚ್ಚಿದ್ರಿಂದ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿದಂಗ್ರಿ ಕರೆಕ್ಟ್ ಸರ್ ಸರ್ ಈ ಜೇನ್ ಪೆಟ್ಟಿಗೆನ ನಾನು ಹಾರ್ಟಿಕಲ್ಚರ್ ಇಲಾಖೆಯಿಂದ ತಂದಿನಿ ಸರ್ ಇದನ್ನ ಒಂದು ಪೆಟ್ಟಿಗೆಗೆ 1100 ಸರ ನಾ ಪ್ರೈವೇಟ್ ಒಂದು ಪೆಟ್ಟಿಗೆಗೆ 1100 ಸರ ಹೊರಗಡೆ ಪ್ರೈವೇಟ್ ಆಗಿ ತಗೊಂಡ್ರೆ 4000 ಈ ಪೆಟ್ಟಿಗೆ ಸರ ಪ್ರೈವೇಟ್ ತಗೊಂಡ್ರೆ 4000 ಹೆಚ್ಚಾತ್ರಿ ಇದು 1100 ನಾನ್ ಕೊಟ್ಟಿದ್ದು ಉಳಿಕೆದ್ದನ್ನು ಗೌರ್ಮೆಂಟ್ ಕಟ್ಟತ್ರಿ ಸಬ್ಸಿಡಿ ಎಷ್ಟು ಪೆಟ್ಟಿಗೆ ತರಿಸಿರಿ ಹಂಗಾರ 8 ಪೆಟ್ಟಿಗೆ ತರ್ಸಿನಿ ಸರ್ 8 ಪೆಟ್ಟಿಗೆ ತರ್ಸಿ ಇದರಿಂದನೂ ಆದಾಯ ಐತಿ ನಿಮಗೆ ಐತ್ ಸರ್ ಐತಲ್ರಿ ಅದೇ 1 ಲೀಟರ್ಗೆ 800 ರೂಪಾಯಿ ಸರ್ ಜೇನುತುಪ್ಪ 1 ಲೀಟರ್ಗೆ 800 ರೂಪಾಯಿ 800 ರೂಪಾಯಿ ಮತ್ತೆ ಇನ್ನೇನ್ರಿ ಸರ್ 800 ರೂಪಾಯಿ ಅದು ಇನ್ನೂ ಕಡಿಮೆ ಆತ್ರಿ ಅದ್ರ ಇನ್ನೂ ಒಳಗೆ ಭಾಳ ಐತಿ ಸರ್ ಅದ್ರ ಔಷಧ ಗುಣಗಳು ಜೇನುತುಪ್ಪಕ್ಕಿಂತ ಸರ ಏನೈತಿ ಅಂದ್ರ ನಮಗ್ ಲಾಭ ಸರ ಬೆಳೆಗಳು ಇಳುವರಿ ಬರ್ತಾವ್ರಿ ಏನ್ರಿ 10 ಚೀಲ ಬೆಳೆಯೋದು ಏನಾಗತ್ತೆ ಗೊತ್ತನ್ ಸರ ಜೇನು ಸಾಕಾಣಿಕೆ ಮಾಡೋದ್ರಿಂದ ಇಳುವರಿ ಚೆನ್ನಾಗಿ ಬರ್ತದೆ ಸರ ಈಗ ನಾನು ಒಂದು ಡೆಮೋ ಕೊಟ್ಟಿದ್ರಿ ಸರ ಸುರಪನ ಆ ಸುರಪನ ಬಿತ್ತಿದ್ರಿ ಹೊಲಕ ಅದು 6 ಪ್ಯಾಕೆಟ್ ಆಗೋದು 10 ಪ್ಯಾಕೆಟ್ ಆಗಿತ್ರಿ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಯಾಕೆ ಚೆನ್ನಾಗಿ ಬರ್ತಂದ ಪರಾಗಸ್ಪರ್ಶ ಮಾಡುತ್ತಿದ್ದು ಈ ಕುಟುಂಬ ಐತಲ್ರಿ ಈ ಕುಟುಂಬಕ್ಕೆ ಒಂದೇ ರಾಣಿ ಇರ್ತಾಳ ಒಂದೇ ರಾಣಿ ಉಳ್ಕೆದವ್ರು ಏನ್ ಇರ್ತಾರಲ್ರಿ ನೋಣ ಆಮೇಲೆ ವರ್ಕರ್ಸ್ ಹೇಳ ಸರ್ ಇಲ್ಲಿ ತಲೆ ಅದ್ ಏನ್ ಮಾಡಲ್ಲ ಸರ್ ಅದು ನೀವು ಸುಮ್ನೆ ಇರ್ರಿ ತಾವನ ಹೋಗುತ್ತ ತನ್ನ ಕೆಲಸ ತಾನು ನಡೀತಾ ಇರ್ತೀರಿ ಅವ್ ಏನ್ ಮಾಡದಲ್ಲ ಸರ್ ಈಗ ಏನು ಮಾಡಲ್ಲ ನಾವು ಸೂಕ್ಷ್ಮಾಣು ಜೀವಿಗಳಿಗೆ ಡಿಸ್ಟರ್ಬ್ ಮಾಡಿದ್ರ ಅವಕ್ಕ ಅವಾಗ ಬಂದ್ ಸುಚ್ತಾವ್ರಿ ನಾವ ಡಿಸ್ಟರ್ಬ್ ಮಾಡ್ಲಿಲ್ಲ ಅಂದ್ರ ಅವ್ ಏನಾಗಲ್ಲ ಏನು ಮಾಡದಲ್ರಿ ಈಗ ಸುಮ್ಮ ಐತೆ ಅದು ನಾವ್ ಡಿಸ್ಟರ್ಬ್ ಮಾಡಿದ್ರಿ ಅಂದ್ರ ಈಗ ನನಗೆ ಒಂದ್ ಯಾರ ಬಂದ್ ಡಿಸ್ಟರ್ಬ್ ಮಾಡಿ ಸುಮ್ನೆ ಇರ್ತೇನ್ರಿ ಬರ್ತಿಲ್ರಿ ಹಂಗೈತಿರಿ ಅದು ಜೀವನ ಸರ್ ಈಗ ಮೊನ್ನೆ ತೆಗ್ದಿನಿ ಸರ್ ಮತ್ತೆ ಒಳ್ಳೆ ಸ್ಟಾರ್ಟ್ ಮಾಡೈತಿ ಜೇನ್ ಇದು ಗೂಡು ಕಟ್ಟತ್ತ ಎಷ್ಟ್ ದಿನಕ್ಕೊಮ್ಮೆ ಜೇನ್ ತೆಗಿತೀರಿ ನೀವು ಸರ್ ನಾನು ಮಳೆಗಾಲದಾಗ ತೆಗಿದಿಲ್ರಿ ಮಳೆಗಾಲದಾಗ ಹೂಗಳು ಫ್ಲವರ್ಸ್ ಕಡಿಮೆ ಇರ್ತಾವ ಅದು ಆರಕ್ಕ ರೆಕ್ಕಿಗಳು ಏನಾಗ್ಬಿಡುತ್ತೆ ಸರ್ ತೋದು ರೆಕ್ಕಿ ಅದಕ್ಕೆ ಮಳೆಗಾಲಕ್ಕೆ ಆರ ತರಕ್ ಹೋಗೋದು ಕಡಿಮೆ ರೀ ಅದು ಬ್ಯಾಸಿಗೆ ದಿನದಾಗ ಆರ ಒಳ್ಳೆ ಚೆನ್ನಾಗಿ ಸಿಗುತ್ತಾ ಚೆನ್ನಾಗಿ ಉತ್ಪಾದನೆ ಆಗುತ್ತ ಅವಾಗ ತೆಗಿಯೋದ್ರಿ ನಾ ಬ್ಯಾಸಿಗೆಗ ಏನ್ ಸರ್ ಬ್ಯಾಸಿಗೆ ಒಂದು ಈ ಬಾಕ್ಸಿಗೆ ಸರ 3 ಲೀಟರ್ ತನಕ ತೆಗ್ದಿವ್ರಿ ಆಮೇಲೆ ಇದು ಈ ಜೇನುತುಪ್ಪನ್ ಸರ ಫೋನ್ ಮಾಡಿ ನನಗೊಂದ್ ಲೀಟರ್ ತಂಬಾರಪ್ಪ ಅಂತ ಹೇಳ್ತಾರೆ ಯಾರೋ ಫ್ರೀ ಮತ್ ಸರ್ ನಾನು ಪರಿಚಯದಾರ ಏನಂತಾರ್ರಿ ಫ್ರೀ ತಗೋರಪ್ಪ ಅಂದ್ರನ ಬ್ಯಾಡ ನೀವು ಕಷ್ಟ ಪಡ್ತಾ ಇದ್ದೀವಿ ಉಳುಮೆ ಮಾಡ್ತೀರಿ ಅದನ್ನ ಎಲ್ಲರಿಗೆ ಹೆಂಗ್ ಕೊಟ್ಟಿ ಆ ರೇಟ ಹೇಳಂತಾರ್ರಿ 800 ರೂಪಾಯಿ ಸರ್ ಇದು 800 ರೂಪಾಯಿ ಒಂದ್ ಲೀಟರ್ ರೀ 1 ಲೀಟರ್ ಕೊಡ್ತೀನಿ 1 kg ಆಮೇಲೆ ಏನೈತೆ ಇದನ್ನ ದವಾಖಾನೆಯವ್ರು ಕೂಡ ಕೇಳ್ತಾರ್ರಿ ಹೆಣ್ಮಕ್ಳು ಸ್ಪೆಷಲಿಸ್ಟ್ ಆಸ್ಪತ್ರೆ ಅವ್ರಿ ಅವ್ರಿಗೆ ಕೆಲವೊಬ್ರು ಏನಾಗಿರ್ತೀರಿ ಅವು ತೋರ್ಸ್ಕೊಳಕ್ ಬಂದಿರ್ತಾರಲ್ಲ ಹೆಣ್ಮಕ್ಳು ಔಷಧ ಕೊಡ್ಬೇಕಾಗಿರ್ತಲ್ಲ ಔಷಧ ಈ ಜೇನುತುಪ್ಪ ಸಮೇತ ತಗೊಲಿ ಜೇನುತುಪ್ಪದ ಜೊತೆಗೆ ಔಷಧಿ ತಗೊಲಿ ಔಷಧ ಯೂಸ್ ಆಗತ್ರಿ ಆಮೇಲೆ ಇದು ಏನಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಹೆಲ್ತಿಗೆ ಬಹಳ ಒಳ್ಳೇದ್ರಿ ಇದು ಕೆಲವೊಂದು ಇದು ತುಂಬೈತ್ರಿ ಸರ್ ಕೆಲವೊಂದು ಕಲ್ಮಶಗಳು ಇರ್ತಾವ ನಮ್ಮ ಹೊಟ್ಟೆಯಲ್ಲಿ ಬ್ಯಾಡದು ಅದಾವ್ರಿ ಅವೆಲ್ಲ ಹೊರಗೆ ಹೋಗ್ಬೇಕಂತಂದ್ರ ಜೇನುತುಪ್ಪದ 2 ಹನಿ ಜೇನುತುಪ್ಪ ಹಾಕಿ ಸರ 1 ಲೋಟ ಹಾಲು ಆಕಳದ ಹಾಲು ಸರ ಅದ್ರಲ್ಲಿ ಯಾಕೆ ಕುಡಿದ್ರಂದ್ರೆ ಕಲ್ಮಶಗಳು ಮೂತ್ರ ಮುಖಾಂತರ ಹೊರಗೆ ಹೋಗ್ತಾವ್ರಿ ಸರ್ ನೋಡ್ರಿ ಮಳಿ ಬಂದ್ರು ಏನು ಆಗೋದಿಲ್ರಿ ಚಳಿಗೆ ಏನಾಗೋದಿಲ್ಲ ಯಾವ ಕಟ್ಟಿಗೆ ಏನಲ್ಲ ಇದು ಮೇಲೆ ಕಟ್ಟಿಗೆ ಸರ್ ಇದು ಮೇಲೆ ತಗಡಿದೆ ಸರ್ ಮಳಿ ಬಂದ್ರು ಏನು ಹ್ಞೂ ಸರ್ ಹಂಗೆ ಕಟ್ಬೇಕನ್ರಿ ಹ್ಞೂ ರೀ ಕಟ್ಬೇಕು ಸರ ಸೇಫ್ಟಿ ಆಗಿ ಆಮೇಲೆ ಇರಿ ಬತ್ಲಾರ್ದಂಗ್ ನೋಡ್ಕೋಬೇಕ್ರಿ ಇದನ್ನ ಹೆಂಗ್ ನೋಡ್ಕೋಬೇಕಂತಂದ್ರ ಬುಡಕ್ ಸ್ಟ್ಯಾಂಡ್ ಐತಿ ಸರ ಕೆಳಗ ಆ ಸ್ಟ್ಯಾಂಡಿಗೆ ಸರ ಇರಿ ಬತ್ತಾವ ಆಯಿಲ್ ಹಚ್ತೀವಿ ಸರ ಸ್ಟ್ಯಾಂಡಿಗೆ ಆಯಿಲ್ ಹಚ್ತೀರಿ ಅಲ್ಲಿ ಹಚ್ಚಿರಲ್ಲ ಇದೆಲ್ಲ ಆಯಿಲ್ ಹಚ್ತೀವಿ ಸರ ಅದಕ್ಕೂ ಇರಿಬಿ ಹತ್ತಬಾರ್ದು ಅಂತ ಇರಿಬಿ ಹತ್ತಬಾರ್ದ್ರಿ ಹಿಂಗೆ ಸೇಫ್ಟಿ ಕಾಪಾಡ್ಕೋಬೇಕು ಇವನ್ನೆಲ್ಲ ಸರ್ ಇದು ಎಬ್ಬೆ ಗಿಡ ಬನ್ನಿ ಗಿಡ ಮಕಾಳಿ ಅಂತಾರಿ ಬನ್ನಿ ಮಕಾಳಿ ದೇವತಿ ಇದ್ದಂಗ್ರಿ ಆಕಿ ಇದ್ದಂಗ ಸರ ಆಕಿನ ಯಾರು ಕಡಿದಿಲ್ಲ ಆಕಿ ಸೀರೆ ಉಡಿಸ್ತಾರ್ರಿ ಬನ್ನಿ ಗಿಡಕ್ಕೆ ಸೀರೆ ಉಡಿಸ್ತಾರ ಹಂಗಾಗಿ ಆಕಿ ದೇವತೆಯಾಗಿ ಕಾಪಾಡ್ತಾ ಇದ್ದಾಳ ನಮಗ ಆ ರೀತಿ ನಮಗೂ ಒಳ್ಳೆ ಒಂದು ವಾತಾವರಣ ಆಕ್ಸಿಜನ್ ಉತ್ಪತ್ತಿ ಆಗಿ ಈಗ ಚೆನ್ನಾಗಿರುತ್ತೆ ಹ್ಞೂ ಸರ್ ಪರಿಸರ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೇದಿದೆ ಸರ್ ಈಗ ಏನಂದ್ರಿ
ಲಾಕ್ಡೌನ್ನಲ್ಲಿ ಸರ್ ಲಾಕ್ಡೌನ್ನಲ್ಲಿ ಏನಾಗ್ಬಿಡ್ತಿ ಆಕ್ಸಿಜನ್ ಇಲ್ದ ಸತ್ತು ಹೋಗ್ಬಿಟ್ರು. ಆಕ್ಸಿಜನ್ ನಾವ ಹಾಳು ಮಾಡಿ ನಮ್ಮ ಪರಿಸರನ ಯಾರು ಹಾಳು ಮಾಡಿಲ್ಲ. ಈ ಭೂಮಿ ತಾಯಿ ನಂಬಲಿಲ್ಲ, ನಮ್ಮ ಆರೋಗ್ಯ ಉಳಿಸ್ಕೊಲಿಲ್ಲ, ಮತ್ತೆ ನಮ್ಗೆ 4 ರೂಪಾಯಿನೂ ಕೈಯಾಗ ಬರಲ್ಲ. ಆಕಿ ಉಳಿದ್ರಲ್ಲ ನಮ್ಗೆ 4 ರೂಪಾಯಿ ಕೈಯಾಗ ಬರೋದು ರೈತರದು. ನಿಜ. ಹಿಂಗಾಗಿ ಏನಾಗ್ಬಿಡಿ ಸರ, ಕೃಷಿ ಅನ್ನೋದು ಐತಲ್ಲ, ಎಷ್ಟೋ ಜನ ಓದ್ದವ್ರೆಲ್ಲ ಬಿಟ್ಬಿಟ್ಟು ಬೆಂಗಳೂರು ಮಂಗಳೂರು ಸೇರ್ತಾ ಇದಾರ. ನಾನ್ ಬೇಡಪ್ಪ, ಅಜ್ಜ ಮುತ್ತೇನಾರು ಮಾಡ್ಯಾರ, ನಮ್ಮ ಅಜ್ಜನಾರು ಮಾಡ್ಯಾರ, ಉಳಿಸ್ಬೇಕು. ಕೃಷಿ ಉಳಿದ್ರ ನಾವು ಉಳಿತೀವಿ. ಕೃಷಿನ ಇಲ್ಲ ಅಂದ್ರೆ ರೊಕ್ಕ ತಿನ್ನಕ್ಕಾಗತ್ತನ್ ಸರ್? ರೊಕ್ಕ ಏನ್ ತಿನ್ನೋದು, ರೈತ ಬೆಳೆದದ್ದೇ ಸರ್. ಹಂಗಾಗಿ ಏನಾಗ್ಬಿಡುತ್ತೆ, ರೊಕ್ಕ ತಿನ್ನಕ್ ಆಗುದಿಲ್ಲ. ನಮ್ಮ ಮನಿಗ್ ಏನ್ ಬೇಕಪ್ಪ, ನಾವು ಕೃಷಿ ಮಾಡಾಕತ್ತೀವಿ ಅಂದ್ರೆ ಅದನ್ನೆಲ್ಲವೂ ನಮ್ಮ ಮನೇಲೇ ಇರ್ಬೇಕು. ಆಮೇಲೆ ಉಳ್ದಿದ್ದನ್ ಮಾರ್ಬೇಕು. ಈಗ ಏನಾಗ್ಬಿಟ್ಟಾರ, ಈಗಿನ ಕೃಷಿ ರೀ ಬರೀ ಕಮರ್ಷಿಯಲ್ಗೆ ನಿಂತಾರ. ನನಗೇನಂತಾರ, ಇಂಥವೆಲ್ಲ ಮಾಡೋದಕ್ಕ ಹುಚ್ಚಿಡತ್ತಂತಾರ. ಹೌದಪ್ಪ, ನಂಗೆ ಹುಚ್ಚಿಡತ್ತ. ಅವ್ರ ಒಳ್ಳೆ ಬಂದ್ ಕೇಳ್ಕೊಂಡ್ ಹೋಗಾರ. ಎಷ್ಟ್ ನೈಸ್, ಚೆನ್ನಾಗಿ ಕೃಷಿ ಮಾಡ್ಲಿಕ್ಕತ್ತೀರ ಅಂತ ಹೇಳಿ. ಸಿಲ್ವರ್ ಗಿಡ ಸರ್ ಇದು. ಸಿಲ್ವರ್ ಗಿಡನ ಹಚ್ಚಿರಿ? ಸಿಲ್ವರ್ ಗಿಡ ಹಚ್ಚಿರಿ. ಇದು ಯಾವ್ದ್ರಿ ಇದು ಗಿಡ? ಇದು ಇಲ್ಲೈತಲ್ಲ, ಇದಕ್ಕೇನಂತ ಏನು? ಇದು ಆಡು ತಿಂತ ಸರ್ ಇದನ್ನ, ತಪ್ಲ. ಆಮೇಲೆ ಇದು ಟೀಕಿ ಗಿಡ ಸರ. ಇದು ಟೀಕಿ ಗಿಡನ ಗಾಯ ಆಯ್ತಂದ್ರ ಸರ, ಗಾಯ ಕಚ್ಚಿಗೆ ಅಂದ್ರ ಗಾಯ ಮೈತೈತಿ ನೋಡಿ ಸರ್. ಇದು ಟೀಕಿ ತಪ್ಲ. ಟೀಕಿ ತಪ್ಲ ಗಾಯ ಮಾಯೋ ಔಷಧಿ ಇದೆ. ಆಮೇಲೆ ಇದೇನಿದೆ ಸರ್, ಇದು ಹೊಂಗೆ ಗಿಡ. ಹೊಂಗೆ ಗಿಡ, ಹ್ಞೂ ರೀ. ಇದು ಅಂದ್ರ ತಪ್ಪಲ. ಇದು ಒಳ್ಳೆ ವಾತಾವರಣ, ಕೋಲ್ಡ್ ಆಗಿರ್ತೈತ್ರಿ. ಆಮೇಲೆ ಇದನ್ನ ಸದಾ ತಂಪು. ಹ್ಞೂ ರೀ, ತಂಪು. ಇದರಿಂದ ಸರ ಇದು ಬಯೋಗ್ಯಾಸ್ ಏನೋ ಇದು ರೀ, ಪೆಟ್ರೋಲಿಯಂ ಏನೋ ಉತ್ಪಾದನೆ ಮಾಡ್ತಾರಂತಾರ್ರಿ ಬೇರೆ ಕಂಟ್ರಿಯಲ್ಲಿ. ಇದರಿಂದ ಅದಕ್ಕ ಈ ಗಿಡನ ಕೆಲವೊಬ್ರು ಏನ್ ಮಾಡ್ತಾರ, ಮನೆ ಹತ್ರ ಹಾಕ್ಯಂತಾರ್ರಿ ನೆಳ್ಳಿಗಾಗಿ. ಒಳ್ಳೆ ಸುಂದರವಾಗಿ ಸರ್. ಇಲ್ಲಿ ಸರ್ ಜೇನು ಪೆಟ್ಟಿಗೆ ಸರ್. ಒಟ್ಟು ಟೋಟಲ್ ಎಷ್ಟು ಅದಾವ ಅಂದ್ರಿ ನೀವು? 8 ಅದಾವ ಸರ್. 8 ಜೇನು ಪೆಟ್ಟಿಗೆ. ಇದರಿಂದನೂ ಕೂಡ ನಿಮ್ಗೆ ಆದಾಯ ಐತಿ ಸರ್. ರೈತ ಕನಿಷ್ಠ ಏನಿಲ್ಲ ಅಂದ್ರೂನು ಈ ರೀತಿ ಒಂದು ಉಪ ಕಸುಬುಗಳನ್ನ ಮಾಡ್ಕೋಬೇಕ್ರಿ. ಯಾಕ್ರಿ ಸಮಗ್ರ ಕೃಷಿ ಮಾಡಿದಾಗ ನಾವು ಬದುಕಕ್ ಆಗದ್ರಿ. ಅತಿವೃಷ್ಟಿ ಆಕತ್ತೆ, ಅನಾವೃಷ್ಟಿ ಆಕತ್ತೆ, ಒಂದ್ ವರ್ಷ ಬರಗಾಲ ಆಗ್ಬಿಡ್ತದ. ಅಂತದ್ರಾಗ ನಾವ್ ಕೃಷಿ ಬಿಡೋದು ಬೆಂಗಳೂರಿಗೆ ಹೋದ್ರಿ ಹೆಂಗ್ರಿ? ನಾವ್ ಕೃಷಿ ಮಾಡ್ಬೇಕು, ಕೃಷಿ ಶಾಶ್ವತ ಉಳಿಬೇಕಂತಂದ್ರೆ ಯಾವದಕ್ಕೂ ಬಗ್ಗಬಾರ್ದು ಅನ್ಸಬಾರ್ದು. ನಾವು ಬ್ಯಾಸಿಗ್ಯಾಗೂ ಬದುಕ್ಬೇಕು, ಸುಗ್ಗಿಯಾಗೂ ಬದುಕ್ಬೇಕು. ಹಂಗಂದ್ರೆ ಏನ್ ಮಾಡ್ಬೇಕಪ್ಪ, ನಾವು ಸಮಗ್ರವಾಗಿ ಮಾಡ್ಕೋಬೇಕು. ಎಲ್ಲದ್ರಿಂದ ಆದಾಯ ಬರ್ಬೇಕು. ಏನ್ರಿ ಬ್ಯಾಸಿಗ್ಯಾಗ ಹಣ್ಣಿನ ಗಿಡಗಳು ಅದಾವ್ರಿ, ಇವೆಲ್ಲ ಬಾರಿ ಹಣ್ಣು ಇವೆಲ್ಲ ನೋಡ್ರಿ. ಪ್ರತಿ ವರ್ಷ ನಾವೇನ್ ಅದಕ್ಕೊಂದನಿ ನೀರ್ ಹಾಕಿಲ್ಲ, ಬಿಟ್ಟಿಲ್ಲ, ತಾನಾಗೆ ಬೆಳೆದೈತ್ರಿ. ಅದನ್ನ ಹಂಗ ಬಿಟ್ಟಿವಿ, ಹಂಗ ಬೆಳೆದತ್ತ, ಹಂಗ ಆರ್ಸ್ಕೊಂಡ್ ತಿಂತೀವಿ. ನೈಸರ್ಗಿಕವಾಗಿ ಎಲ್ಲ. ಹ್ಞೂನ್ರಿ. ನಾವೇ ನನ್ನ ಅನುಭವ ಪ್ರಕಾರ ಸರ, ಸಮಗ್ರವಾಗಿ ಹೇಳೋದು ಯಾವ ಇಲಾಖೆಯವರು ಹೇಳೋದಿಲ್ರಿ. ಏನ್ ಓದ್ಯಾನ ವಿಜ್ಞಾನಿ ಅದನ್ನಷ್ಟೇ ಹೇಳ್ತಾನ. ಸಮಗ್ರವಾಗಿ ಹೇಳೋದು ನನ್ ತಾಕ ಬರ್ಬೇಕಾತಂದ್ರ ನೋಡ್ರಿ, ಫಸ್ಟ್ ಸಮಾಧಾನ ಶಕ್ತಿ ಇರ್ಬೇಕು. ಎಲ್ಲದನ್ನ ಕೇಳ್ರಿ, ಎಲ್ಲದನ್ನ ಕೇಳಿ ಆಮೇಲೆ ನನಗ ಕ್ವಶನ್ ಕೇಳ್ರಿ. ಅಲ್ಲಿವರೆಗೆ ಏನು ಮಾತಾಡ್ಬೇಡ್ರಿ, ಮೊದಲು ಕೇಳ್ರಿ, ನೋಡ್ರಿ. ಆಮೇಲೆ ಅದ್ರ ವಿಚಾರಗಳು ತಿಳಿದ ಮೇಲೆ ನಿಮ್ಗ ಗೊತ್ತಾಗತ್ತ ಏನ್. ಸೂಪರ್. ನಿಮ್ ಭೂಮಿ ಕಪ್ಪು ಭೂಮಿ ಸರ. ಕಪ್ಪು ಭೂಮಿ ಸರ್. ಇದು ಸೌಳು ಭೂಮಿ, ಸೌಳು ಜೋಳು ಭೂಮಿ ಇಂಥದ್ರಾಗ ಮಾಡಕತ್ತೀನ್ರಿ ಸರ್ ಕೃಷಿ. ಇತ್ತ ಪೂರ ಕಪ್ಪುನಲ್ಲ, ಇತ್ತ ಕೆಂಪುನಲ್ಲ ಅಂತ ಭೂಮಿ. ಅಂತದ್ರಿ ಇದು. ಏನಪ್ಪಾ ಅಂದ್ರ ಮನಿ ಕಟ್ಟಕ ಸೂಕ್ತವಾದಂತ ಜಾಗ ನೋಡ್ರಿ. ಗಟ್ಟಿ ಭೂಮಿ ರೀ. ತರ ಮಿಸ್ಗಾಡಗಲ್ಲ ಅಂತದ್ರಾಗ ನಾವ್ ಕೃಷಿ ಮಾಡಕತ್ತೀವಿ. ಬಜ್ಜಾರಾಗಿದ್ರ ಅಂದ್ರೆ ಮಾರ್ಬಿಡೋಣ ಅನ್ನಾರ. ಭೂಮಿ ಬಂದಾವಲ್ ಸರ, ಬಾರೆಹಣ್ಣು ಅದಾವಲ್ರಿ. ಇದ ನೋಡ್ರಿ ಸರ್, ತಗೋರಿ ಸರ್. ಈಗ ಬಾರೆಹಣ್ಣು ಸರ್, ಬಾರಿಕಾಯಿ ಬಿಟ್ಬಿಟ್ಟತಿ ಈಗ. ಹ್ಞೂನ್ರಿ. ನೈಸರ್ಗಿಕವಾಗಿ ಬಾರಿ ಹಣ್ಣು ಸಿಗ್ತಾವ. ಬಂಗಾರದಂಗ ಸರ್. ಸಿಟಿ ರೊಕ್ಕ ಕೊಟ್ರು ಸಿಗಲ್ರಿ. ಅಜ್ಜ ಹಾಕಿದ್ದ ಮರ ರೀ. ಮಜ್ಜಾರ್ ಹಾಕಿದ್ದ ಸರ್. ಇದೇನ್ ತೆಗೈತಲ್ ಸರ, ಇದನ್ನ ಮುಚ್ಚಿಬಿಡಪ್ಪ, ಇಲ್ಲಿ ಏನಾರು ಬಿತ್ತನ ಬೆಳ್ತೈತೆ ಅಂದ್ರ ನಮ್ಮವ್ರ ಈ ತೆಗ್ಗು ಕೃಷಿ ಹೊಂಡ ಇದು ಇಲ್ಲ ಸರ. ಒಡ್ಡ ಹಾಕ್ಸಕ ಯಾವಾಗ ಹಿಂದಕ್ ನಮ್ಮ ಅಜ್ಜ ನಮ್ಮ ಅಪ್ಪರ್ ತೆಗ್ದಿದ್ರಿ ಇದು ತೆಗ್ಗು. ಇವು ಇಲ್ಲಿ ಒಡ್ಡ ಸರ್, ಒಡ್ಡ ಹೊಡಿತಿತ್ತು ಸರ್. ಇದು ಒಡ್ಡ ಹೊಡ್ಯಾದಕ್ಕ ಏನ್ ಮಾಡ್ಬಿಟ್ರು ಅವಾಗ ಸರ್, ಸೆಲ್ಕಿ ಗುದ್ಲಿ ಮುಖಾಂತರನ ನಮ್ಮ ಅಪ್ಪನವರು ಒಂದ್ 4 ಮಂದಿ ಕರ್ಕೊಂಡು, ಲೇಬರ್ ಕರ್ಕೊಂಡ್ರಿ ತೆಗ್ದಾರ್ರಿ. ಇದನ್ನ ತೆಗ್ದಿದ್ದ ಒಡ್ಡಿಗೆ ಹಾಕ್ಸಿದ್ರು, ಒಡ್ಡ ಗಟ್ಟಿ ಆತ್ರಿ. ಈ ತೆಗ್ ಯಾಕೆ ಮುಚ್ಚದ, ಅಷ್ಟ್ ರೊಕ್ಕ ಖರ್ಚು ಮಾಡಿ ಇದಕ್ಕೆಲ್ಲ ತಂದಾಕ ಸರ್. ರಾ ಮಟೀರಿಯಲ್ ವೇಸ್ಟ್ ಎಲ್ಲ ಸರ. ಸುರ್ಪನ್ ಕಟ್ಟಿಗೆ ಐತ್ರಿ, ಇದ್ರಾಗ ಜೋಳದ ದಂಟ ಐತ್ರಿ, ಎಳ್ಳು ಕಟ್ಟಿಗೆ ಐತ್ರಿ,
ಇದನ್ನೆಲ್ಲ ಫಲವತ್ತಾಗತ್ರಿ ಇದು ನೀರ್ ನಿಂತ ಎಲ್ಲ ಫಲವತ್ತಾಗಿಂದ ಎರೆಹುಳ ತೊಟ್ಟಿಗೆ ಹಾಕಿನ ಮತ್ತೆ ಎರೆಹುಳು ಕೂಡ ಚೆನ್ನಾಗಿ ಡೆವಲಪ್ ಆಗ್ತಾವ ಇದನ್ನ ತಿಂದು ಎರೆಹುಳ ತೊಟ್ಟಿಗೆ ಹಾಕ್ತಿವಿ ಸರ್. ಎರೆಹುಳ ತೊಟ್ಟಿಗೆ ಹಾಕ್ತೀರಿ? ಹ್ಞೂ ರೀ. ಓಕೆ ಸರ್ ಇವನ್ನ ಗಿಡ ಹಚ್ಚಿದ್ದೀನಿ ಸರ್. ಈಗ ನಿಂಬೆ ಗಿಡ ಸರ, ಎಬ್ಬೇವು, ಆಮೇಲೆ ಮಾವು, ಆಮೇಲೆ ಆ ಕಡೆಗೆಲ್ಲ ಅದಾವ ಸರ್. ಇವು ನಾನು ತೋಟದಾಗ ಸರ್ ಔಷಧಿ ಗಿಡಗಳನ್ನು ಅದಾವ. ಔಷಧಿ ಗಿಡನ ಹಚ್ಚಿವ್ರಿ? ಎಲ್ಲಿ ಹಚ್ಚಿರಿ? ಅಲ್ಲಿ ಅದು ಶೆಡ್ಡಿನ ಮುಂದೆ ಅದ ಸರ್. ಹೋಗನ್ರಿ ಕಡೆಗೆ. ಆಕ್ಚುಲಿ ನಿಮ್ಮ ಹೊಲದೊಳಗೆ ಚಪ್ಪಲ್ ಬಿಟ್ಟು ಅಡ್ಡಾಡ್ಬೇಕು ಸರ್. ನಾ ಚಪ್ಪಲ್ ಹಾಕ್ಯಲಾರ್ದ ಅಡ್ಡಾಡ್ತೀನಿ ಸರ್. ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೂ ಒಳ್ಳೇದು ಸರ. ಇನ್ನೊಂದು ಏನಂದ್ರ ನನ್ನ ಭೂಮಿ ಹೆಂಗೈತೆ ಅಂದ್ರಿ ಮಿದುವಾಗಕತ್ತ. ನಾನು ಹೆಂಗ ಈ ಸೂಕ್ಷ್ಮಾಣು ಜೀವಿಗಳು ಎರೆಹುಳ ಗೊಬ್ಬರ ಇದನ್ನೆಲ್ಲ ಉಪಯೋಗಿಸಕತ್ತೀನಿ, ಹಂಗ ಮಿದುವಾಗಕತ್ತೈತ್ರಿ. ಒಂದರ ಸರ್ ಮುಳ್ಳು ನೋಡಿದ್ರೇನ್ರಿ ಎಲ್ಲಾರ? ಎಲ್ಲಿ ಮುಳ್ಳರಿ? ಹ್ಞೂ ರೀ. ಇದು ಸರ್ ಇದು ಇದ್ರದ್ರಿ, ಇದು ಬೆಟ್ಟಿನಲ್ಲಿ. ಇದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟಿನಲ್ಲಿ ಸರ. ಎಷ್ಟು ತಿಂಗಳ ಹತ್ರ ಹಚ್ಚಿದ ಸರ್? ಈಗ ಜಸ್ಟ್ ಒಂದ್ 2 ತಿಂಗಳು ಸರ್. 2 ತಿಂಗಳ? 2 ತಿಂಗಳ ಸರ್ ಅದು ಬೆಟ್ಟದ ನೆಲ್ಲಿಕಾಯಿ ಗಿಡ. ಆಮೇಲೆ ಸರ್ ಇದು ರೀ ನಮ್ ದೋಸ್ತ್ ಕೊಟ್ಟಾನ್ರಿ ಇವ್ನ ಪಪ್ಪಾಯಿ ಕೊಟ್ಟಾನ್ರಿ. ಪಪ್ಪಾಯಿ ಚಂದ ನಮ್ ತೋಟಕ್ಕ ಪೊಲೀಸ್ ಅದನ್ರಿ ಹನುಮಗೌಡ ಅಂತೇಳಿ ದುಟ್ಟಳವ್ರಿ. ನಿಮ್ ಸ್ನೇಹಿತರ್ರಿ. ನಾನು ಅವ್ರನ್ನ ಕೆಮಿಕಲ್ ಯೂಸ್ ಮಾಡ್ತಾರ, ನಾನು ಆರ್ಗಾನಿಕ್ ಯೂಸ್ ಮಾಡಕ್ಕೆ. ಆರ್ಗಾನಿಕ್ ಆಗಿ ಬೆಳೆಯಕತ್ತೀನಿ ವಿತೌಟ್ ಕೆಮಿಕಲ್. ಹ್ಞೂನ್ರಿ. ಹಂಗಾಗಿ ಖುಷಿಯಿಂದ ಕೊಟ್ಟಾರ್ರಿ ಅವ್ರು, ಏನು 1 ರೂಪಾಯಿ ತಗೊಂಡಿಲ್ಲ. ಆಮೇಲೆ ಇವ್ನ ಹಚ್ಚಿದ್ದೀನಿ ಸರ್, ಜಂಬು ನೇರಳೆ ಹಚ್ಚಿನಿ. ಇದ್ರಾಗ ಜಂಬು ನೇರಳೆ ಐತ್ರಿ, ಕರಿಬೇವು ಐತ್ರಿ. ನಿಮ್ ತೋಟಕ್ಕೆ ಬಂದ್ರೆ ಎಲ್ಲಾ ಹಣ್ಣಿನ ದಿನಸನು ಸಿಗುತ್ತೆ, ಸಿಗ್ಬೇಕ್ರಿ. ಆ ರೀತಿ ಮಾಡಿದೀನ್ರಿ ಸರ್. ಅಕ್ಕರ್ಕಿ ಅದು ಬೀಜ ಇಲ್ರಿ, ಬೀಜ ಇಲ್ದ ಹುಟ್ಟತ್ತ, ತಾನಾಗೆ ಹುಟ್ಟತ್ತ. ತಾನಾಗ ನಾನೇನು ಅದಕ್ಕೆ ಬಿತ್ತಿಲ್ಲ, ಏನು ಮಾಡಿಲ್ಲ ಸರ್. ಅದಕ್ಕೇನು ಗೊಬ್ಬರನು ಹಾಕಿಲ್ಲ, ತಾನಾಗೆ ಹುಟ್ಟತ್ರಿ. ತಾನಾಗೆ ಹೋಗುತ್ತ ಬ್ಯಾಸಿಗೆ, ಮತ್ತೆ ತಾನಾಗೆ ಹುಟ್ಟತ್ತ. ನಾವು ಭೂಮಿ ಹಂಗೆ ಫಲವತ್ತತೆ ಮಾಡಿದ್ ಸರ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಕ್ಕರ್ಕಿ ಸರ್ ಇದು ಬೀಜ ಇಲ್ದೆ ಹುಟ್ಟುವಂತದ್ದು. ಬೀಜ ಇಲ್ದ ಹುಟ್ಟತ್ ಸರ್ ಇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಸರ್ ಇದು. ಹಂಗೆ ತಿನ್ಬೋದ್ರಿ? ಹಂಗ ತಿನ್ರಿ. ಏನ್ ತಿನ್ನೋದ್ರಿಂದ ಏನ್ ಪ್ರಯೋಜನ, ಏನ್ ಲಾಭ ಐತ್ರಿ? ಕೆಲವೊಂದು ಆರೋಗ್ಯದಲ್ಲಿ ಸರ ಕಂಟೆಂಟ್ಗಳು, ಕೆಲವೊಂದು ವಿಟಮಿನ್ಗಳು ಬೇಕಾಗ್ತತಿ. ಇದನ್ನ ತಿನ್ಬೇಕು ಸರ್, ನಮ್ಮ ದೇಹಕ್ಕೆ ಒಳ್ಳೇದು ಸರ್. ಇದು ಕಿಡ್ನಿ ಸ್ಟೋನ್ ಬರ್ತೈತಲ್ಲ ಸರ, ಇದನ್ನ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ತುಂಬಾ ಕಡಿಮೆ ಆಗ್ತೈತಿ ಕ್ರಮೇಣವಾಗಿ. ಅಕ್ಕರಿಕೆಯಲ್ಲಿ ತಿನ್ನೋದ್ರಿಂದ ಕಿಡ್ನಿ. ನೋಡ್ರಿ ಡಾಕ್ಟರ್ಗಳು ಏನಂತಾರೆ, ತರಕಾರಿ ತಿನ್ರಿ ಅಂತಾರೆ. ಅದಕ್ಕಿಂತ ಇದು ಶ್ರೇಷ್ಠವಾದ್ದು ಅಕ್ಕರಿಕೆಯಲ್ಲಿ. ಇಷ್ಟು ತಾನ ಉಚಿತವಾಗಿ ಬೆಳೆದೈತಿ ಸರ್. ಏನ್ ನೀವು ಬೀಜ ಹಾಕಿರೋದಲ್ಲ ಏನಲ್ಲ? ಏನಿಲ್ಲ ಸರ್, ತಾನ ಬೆಳಿತೈತಿ. ತಾನ ಬೆಳಿತೀರಿ. ಐತ್ ಸರ್, ಎಲ್ಲ ಐತ್ರಿ. ಇಲ್ಲಿ ಮೆಣಸಿನ ಗಿಡದಾಗ ಎಲ್ಲ ಐತ್ ಸರ್ ಇದು. ಅದ್ಭುತ. ಹ್ಞೂ. ಆಮೇಲೆ ಸರ್ ಇಲ್ಲಿ ಇದಕ್ಕೆ ಹೋಗೊಂಬರ್ರಿ ಸರ್, ಚೆಂಡು ಹೂವ ಹಾಕಿನ್ರಿ. ಆಮೇಲೆ ಇದು ರೀ ನುಗ್ಗೆ ಗಿಡ ಸರ್. ನುಗ್ಗಿಕಾಯಿ ತಿನ್ನೋದ್ರಿಂದ ಸರ್ ಮನುಷ್ಯನಿಗೆ ಕ್ಯಾಲ್ಸಿಯಂ ಹೆಚ್ಚಾಗತ್ರಿ. ಕ್ಯಾಲ್ಸಿಯಂ ಇದ್ರ ಮೂಳೆ ಕೀಳಗಳ ಗಟ್ಟಿ ಆಗಿರ್ತಾವ. ನುಗ್ಗಿಕಾಯಿ ತಿನ್ಬೇಕು, ಮನುಷ್ಯ ಆರೋಗ್ಯವಾಗಿರ್ತಾನ. ಅದ್ರ ತಪ್ಪಲ ಕೂಡ ಇದನ್ನ ತಾಳ್ಸ್ಕೊಂಡ್ ತಿನ್ಬಹುದು, ಸಾಂಬಾರ್ನ್ಯಾಗ ಹಾಕಿ ತಿನ್ಬಹುದು. ಇದು ಟೇಸ್ಟ್ ಐತ್ರಿ. ಇದು ಕಿಡ್ನಿ ಸ್ಟೋನ್ ಇಂದ ಬಹಳ ಟೇಸ್ಟ್ ಐತಿ. ಹೌದ್ರಿ ಸರ್. ಇದರಿಂದ ಸರ್ ಕ್ಯಾಲ್ಸಿಯಂ ದೇಹದಲ್ಲಿ ಉತ್ಪತ್ತಿ ಆಗತ್ತ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನುಗ್ಗಿಕಾಯಿ ತಿನ್ಬೇಕು. ಜವಾರಿ ನುಗ್ಗಿಕಾಯಿ ಸರ. ಆಮೇಲೆ ನಾನ್ ಮಾರ್ಕೆಟಿಂಗ್ ಮಾಡ್ತೇನ್ರಿ ಇವನ್ನೆಲ್ಲ. ನುಗ್ಗಿಕಾಯಿ ತಿನ್ನೋದ್ರಿಂದ ಸರ್ ಕ್ಯಾಲ್ಸಿಯಂ ಹೆಚ್ಚಾಗುತ್ತೆ ಮನುಷ್ಯನ ದೇಹದಲ್ಲಿ. ಅದು ಆರ್ಗಾನಿಕ್ ದಾಗ ಬೆಳೆಸಿ ಸರ್. ಅದಕ್ಕೇನು ಯಾವ ಕೆಮಿಕಲ್ ಹಾಕಿಲ್ಲ, ಏನಿಲ್ಲ ಸರ್. ಯಾವ್ದು ಏನು ಸ್ಪ್ರೇ ಮಾಡಿಲ್ಲ. ಆಮೇಲೆ ಈ ಜೇನುಗಳಿಗೆ ಇವು ಎಲ್ಲ ಹೂವುಗಳು ಅದಾವಲ್ರಿ, ಕಾಯಿ ಕಟ್ಟುತ್ತ ತಾನಾಗೆ. ಇದು ಪರಾಗಸ್ಪರ್ಶ. ಹ್ಞೂನ್ರಿ, ಪರಾಗಸ್ಪರ್ಶ ಆಗಿ ಕಾಯಿ ಕಟ್ಟುತ್ತಾ. ಅದೇ ಕಾಯಿ ನಾವು ತಿನ್ನೋದ್ರಿಂದ ಕ್ಯಾಲ್ಸಿಯಂ ಬೇಕು ಮನುಷ್ಯನ ದೇಹದಲ್ಲಿ. ಕ್ಯಾಲ್ಸಿಯಂ ಹೆಚ್ಚಾಗ್ಬೇಕಂದ್ರ ನುಗ್ಗಿಕಾಯಿ ತಿನ್ಲೇಬೇಕು. ಆಮೇಲೆ ಈಗಿನ ದಿನಮಾನಗಳಲ್ಲಿ ಶಾಲಾ ಮಕ್ಕಳ್ರಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇದಾವ. ಈ ತಪ್ಲನ ಸಾಂಬಾರ್ನ್ಯಾಗ ಅಥವಾ ಪಲ್ಯ ಮಾಡಿ ತಿನ್ನೋದ್ರಿಂದ ಒಳ್ಳೇದು ಆರೋಗ್ಯಕ್ಕೆ. ಅಪೌಷ್ಟಿಕತೆಯನ್ನ ನೀಗಿಸಕಂತ ಶಕ್ತಿ ಇದರಲ್ಲಿದೆ. ಇದನ್ನ ನೈಸರ್ಗಿಕವಾಗಿ ಸಿಗೋದ್ರಿಂದ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ಸರ್. ಇದನ್ನ ಪಲ್ಯ ಮಾಡ್ಕೊಂತ ತಿಂತಿದ್ದಾವೆ. ಆಮೇಲೆ BP, ಶುಗರ್ ಇಂಥ ಕೆಲವೆಲ್ಲ ಔಷಧಿ ಇದ್ದಂಗಿದೆ. ಪೌಡರ್ ಮಾಡಿ ಇಟ್ಕೋಬಹುದನ್ರಿ? ಪೌಡರ್ ಮಾಡಿ ಇಟ್ಕೋಬಹುದ್ರಿ. ನಾವು ಇನ್ನೂ ಮಾಡಿಲ್ಲ, ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು ಸರ್. ಆದ್ರ ಪೌಡರ್ ಮಾಡಕ ಜೀನ್ಕ್ ಹಾಕ್ಸ್ಬೋದು ಸರ್. ಇದು ನೆಳ್ಳಲ್ಲೇ ಒಣಗಿಸಿ ಬಿಸಕಲ್ ಅಂತ ಅದಾವಲ್ರಿ ಹಿರಿಯರ್ ಮಾಡಿದ್ವು, ಆ ಬಿಸಕಲ್ಲೇ ಬಿಸ್ಬೇಕ್ರಿ ಇದನ್ನ. ಅಂದಾಗ ಪೌಡರ್ ಚೆನ್ನಾಗಿ ಒಳ್ಳೆ ಇದು ನ್ಯಾಚುರಲ್ ಆಗಿ ರೆಡಿ ಆಗುತ್ತೆ ಇದು. ಚೆಂಡು ಹೂವ ಈ ಸದ್ಯ ಈಗ ದೀಪಾವಳಿ ಸೀಸನ್ ರೀ. ಇದು ಏಟ್ ಐತಿ ಸರ, ಒಂದ್ 5 ಗುಂಟೆ ಆಗೋದಿಲ್ಲ. 20-30 ಸಾವಿರ ಬಾಳತ್ರಿ ಇದು. 20-30 ಸಾವಿರ? ಹ್ಞೂನ್ರಿ.
ನಮ್ಗೆ ಆದಾಯ ಬೇಕಂತಂದ್ರ ಈ ಪ್ರತಿಯೊಂದನ್ನು ಹಾಕ್ಯಬೇಕು ನಾವು. ಇದನ್ನು ಆರ್ಗಾನಿಕ್ ಆಗಿ ಬೆಳೆದಿರುವಂತದ್ದು ಇದು. ಇದಕ್ಕೂ ಯಾವ ಕೆಮಿಕಲ್ ಯೂಸ್ ಮಾಡಿಲ್ಲ ಸರ್, ಎರೆಹುಳ ಗೊಬ್ಬರ ಹಾಕಿ ಇದ್ ಮಾಡಿವ್ರಿ ಸರ್. ಎಷ್ಟು ಚೆನ್ನಾಗಿ ಬಂದವ ಎಕರೆ ಅಗದಿ ಸರ್. ನಂಬರ್ 1 ರೀ. ಏನ್ರಿ ಇದು ಸರ್? ಇದು ಸೋಪಿನ ಗಿಡ. ಇದು ಬೀಜ ತಾನಾಗಿ ಬಿದ್ದು ನಾಟಿದ್ ಸರ್. ಇದು ಸೋಪಿನ ಗಿಡ. ಸೋಪಿನ ಗಿಡ ರೀ, ತಾನಾಗಿ ಬಿದ್ದು ನಾಟಿದ್ದು. ಈಗ ಹೂ ಆಗೈತೆ. ಈಗ ಇನ್ನೊಂದ್ ಸ್ವಲ್ಪ ದಿನ, ಎಷ್ಟ್ ದಿನಕ್ಕೆ ಬರ್ತೀರಿ ಇದು ಸೋಪ್? ಬರ್ತ್ರಿ ಸರ್, ಇನ್ನೊಂದ್ 2 ತಿಂಗಳು ಬೇಕು ಸರ್. ಇದು ಇನ್ನೊಂದ್ 2 ತಿಂಗಳ. ಇದು ಚೆಂಡು ಬಂದ ತಕ್ಷಣ ಅದ ಸರ್. ಈಗ ಸೋಪು ಹಾಕೊಂಡಿರಿ ನೀವು? ಸೋಪು ರೀ. ಇನ್ನೇನ್ ಅಡಿಕೆ ಒಂದ್ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಹ್ಞೂನ್ರಿ. ಸೋಪು, ಅಡಿಕೆ, ಎಲೆ, ಬಾಳೆ. ಬಾಳೆ ಹಚ್ಬೇಕಂತ ಮಾಡೀನಿ ಸರ್. ಅಲ್ಲಿ ಐತಿ ಅದ ನೀರಿನ ಜಂಗ, ಅಲ್ಲಿ ಬಾಳೆ ಹಚ್ಬೇಕು ಸರ್ ಅಲ್ಲಿ. ಓಕೆ ಬರ್ರಿ. ನೆಕ್ಸ್ಟ್ ಏನ್? ಜವಾರಿ ಇವನ್ ಬೆಳೆದಿನಿ ಸರ್. ಬೆಂಡಿ, ಜವಾರಿ, ಬೆಂಡೆ, ತರಕಾರಿ. ಕರಿ ಕಡೆಗೆ ಹೋಗ್ರಿ. ಇದು ಬೆಂಡಿ ಗಿಡ, ಜವಾರಿ ಬೆಂಡಿ ಸರ. ಎಲ್ಲಾರ ಮನ್ಯಾಗಿದ್ದು ಹಿಂದಕ ನಮ್ಮ ಅಜ್ಜ ಮುತ್ತೇನಾರು ವಾತಾವರಣದಾಗ. ಇವತ್ ಯಾರ ಮನ್ಯಾಗಿಲ್ಲ ಜವಾರಿ ಬೆಂಡಿ. ಇದು ಜವಾರಿ. ಜವಾರಿ ಬೆಂಡಿ ಬೀಜ ಬಂದ್ ಅಂತ ಕೊಯ್ತಾರ. ನನಗ ಬೇಕಾದವ್ರಿಗೆ ನಾನು ಕೊಡ್ತೀನಿ. ಅದಪ್ಪ ಒಯ್ರಿ, ಕೊಡ್ತೀರಿ. ನೋಡ್ರಿ, ಒಳ್ಳೆ ಜವಾರಿ ಬೆಂಡಿ ತಿನ್ನೋದ್ರಿಂದ ಏನೈತ್ರಿ, ಹೆಲ್ತಿ ತುಂಬಾ ಒಳ್ಳೇದು. ಜವಾರಿ ಮನುಷ್ಯ ಇದ್ದಂಗ ಅದನಪ್ಪ ಅಂತಾರ ನೋಡ್ರಿ, ಗಟ್ಟಿ ಹಂಗಿದ. ಇದು 6 ತಿಂಗಳು ಬೆಳಿರಿ. ಹೈಬ್ರಿಡ್ ದಾಕ್ರಿ 1 ತಿಂಗಳ ಹುಟ್ಟುತ್ತಾ ಹೋಗುತ್ತಾ. 3 ತಿಂಗಳ 3 ತಿಂಗಳಲ್ರಿ, 1 ತಿಂಗಳದಾಗ ಬರ್ತಾವ. 1 ತಿಂಗಳದ 1 ತಿಂಗಳದ. ಇದು 6 ತಿಂಗಳ. 6 ತಿಂಗಳು ರೀ. 6 ತಿಂಗಳು ಸ್ಟಾರ್ಟ್ ರೀ. ಈಗ ಮಗ್ಗೊಡತ್ರಿ, ಸ್ಟಾರ್ಟ್ ಆಗೈತ್ರಿ. ಆಮೇಲೆ ಟಮಾಟ್ರಿ ನೋಡ್ರಿ, ನಾನು ಎರೆಹುಳ ಗೊಬ್ಬರ ಬಳಸಿ ಅದೇನ್ ದಶಪಣಿ ಹೇಳಿದ್ನಲ್ರಿ, ಇದು ಕೀಡಿ ಅದು ಬಿದ್ದಕ ಅದನ್ನೇ ಯೂಸ್ ಮಾಡೀನಿ. ಚೆನ್ನಾಗಿ ಕಾಯಿ ಕಟ್ಟಿ ಹೋಗ ಅಗ್ರಿ ಸರ್. ಇಳುವರಿ ಇಲ್ಲ ಅಂತಾರ, ಇಳುವರಿ ಐತಲ್ ಸರ್. ಊಜಿ ಕಾಟ ಬಾಳ ಐತೆ ಅಂತಾರ. ಮತ್ತೆ ಊಜಿಗೆ ಏನ್ ಮಾಡ್ತೀರಿ ನೀವು ಸಮಯ? ಊಜಿ ಪರಿಹಾರಕ್ಕ ಊಜಿಗೆ ನಾವು ಇದನ್ನ ಯೂಸ್ ಮಾಡ್ತೀವಿ ಸರ್. ಇದು ದಶಪಣಿನ ಯೂಸ್ ಮಾಡ್ತೀರಿ. ಬಟ್ ನಿಮ್ಗೆ ಊಜಿ ಸಮಸ್ಯೆ ಇದೆ? ಊಜಿ ಸಮಸ್ಯೆ ಏನ್ ಇಲ್ಬಿಡ್ರಿ ನನಗ. ನಿಮ್ ಕಡೆ ಊಜಿ ಸಮಸ್ಯೆ ಇಲ್ಲ? ಊಜಿ ಅನ್ನೋದು ಒಂದು ಹುಳ ಬರುತ್ತಲ್ಲ? ಇಲ್ಲ. ಹಂಗೇನಾರ ಕೀಡಿ ಅಂತ ಏನಾರ ಕಾಣ್ರ ಅಂದ್ರ ದಶಪಣಿ ಹಾಕ್ಬಿಡ್ತ ನಾನು ಸೀದಾ. ದಶಪಣಿ ಸ್ಪ್ರೇ ಮಾಡಿಬಿಟ್ರೆ ಕಲಾ ಸರಿ. ದಶಪಣಿಗೆ ಯಾವ ಕೀಡಿನೂ ಉಳಿದಿಲ್ಲ. ಆಮೇಲೆ ಸರ ಇದು ಡ್ರಿಪ್. ನನಗೆ ಇನ್ನೊಂದ್ರಿ, ಡ್ರಿಪ್ ಸುತ್ತಾಕ ಎಳ್ಕೊಂಡ್ ಹೋಗಕ ಬಾಳ ತೊಂದ್ರೆ ಆಗ್ಬಿಟ್ಟಿದ್ರಿ. ಲೇಬರ್ ಎಲ್ಲ ನನಗ ಬಾಳ ಇದನ್ಸಿತ್ರಿ. ಇದನ್ನ ಏನ್ ಮಾಡ್ತೀನಿ ಗೊತ್ತನ್ ಸರ? ಇಲ್ಲಿ ಐತಿಲ್ರಿ, ಇದನ್ನ ಹಾಕೊಂಡು ಸೀದಾ ಹಿಂಗ್ ಉಳ್ಸ್ಕೊಂಡ್ ಹೋಗ್ಬಿಡ ಸರ. ತಾನಾಗೆ ಸುತ್ತತ್ರಿ ಇದು. ತಾನ ಅಷ್ಟ ಹಾಕೊಂಡು ಇದನ್ನ ಹಾಕೊಂಡು ಹಿಂಗ್ ಹೋಗ್ಬಿಟ್ರೆ ಆಯ್ತು ಸರ್. ತಾನ ಸುತ್ತತ್ರಿ ಇದು. ಲೈನ್ ಸುತ್ತಿ ಇಟ್ಟಿನ್ರಿ ಇಲ್ಲಿ. ಈಗ ಏನ್ ಸರ್ ಈ ರೀತಿ ಸುತ್ತಲಿಕ್ಕೆ? ನೋಡ್ರಿ, ಡ್ರಿಪ್ ಪೈಪ್ ಸುತ್ತಲಿಕ್ಕೆ. ಡ್ರಿಪ್ ಪೈಪ್ ಸುತ್ತಲಕ್ ಸರ್. ಇದು ನೀವೇ ಮಾಡ್ಸಿರಿ? ಅದನ್ನ ನಾವ್ ಮಾಡ್ಸಿವ್ರಿ. ಚೆನ್ನಾಗಿದೆ. ಆಮೇಲೆ ಸರ್ ಇದು ಪ್ಯಾರ್ಲ ಸರ್. ಇದು ತೈವಾನ್ ಸಸಿರಿ. 12 ತಿಂಗಳು ಫಲ ಕೊಡ್ತ ಸರ್. ಇದು ಪ್ಯಾರ್ಲ ನಾಟಿದಲ್ಲ, ಇದು ತೈವಾನ್ ಸರ್. ತೈವಾನ್ ರೀ. 12 ತಿಂಗಳು ಫಲ ಕೊಡ್ತಾರ. ಜೇನುಳೋದ್ರಿಂದ ಪರಾಗಸ್ಪರ್ಶಿ ಆಗಿ ಸಿಕ್ಕಾಪಟ್ಟಿ ಕಾಪ್ರಿ. ನೋಡ್ರಿ, ಈಗ ಗೊಂಚಲಿ ಏನ್ರಿ ಈ ತೈವಾನ್ ಸಸಿ ಏನಂದ್ರ ಸರ್, 12 ತಿಂಗಳು ಫಲ ಕೊಡತ್ರಿ. 3 ವರ್ಷಕ್ಕ ಫಲ ಸ್ಟಾರ್ಟ್ ಆಗೈತ್ರಿ. ಇದು ಅಲ್ಲಿ ಕಾಯಿ ಬಿಟ್ಟತ್ರಿ 3 ವರ್ಷಕ್ಕ. ಈಗ ಆಲ್ರೆಡಿ ಒಮ್ಮೆ ಕಟಾವ್ ಮಾಡೀವ್ರಿ. ಈಗ ಮತ್ತೆ ಸ್ಟಾರ್ಟ್ ಆಗೈತಿ ನೋಡ್ರಿ ಸರ್. ಮಗ್ಗು, ಚಿಗುರು, ಸಣ್ಣ ಕಾಯಿಗಳು ಕಟ್ಟೈತ್ರಿ. ಓಕೆ ಸರ್, ಆ ಕಡೆ ಇದು ರೇಷ್ಮೆ ತೋರ್ಸ್ತೀನಿ ಬರ್ರಿ. ರೇಷ್ಮೆನೇ ಹಾಕಿರಿ? ಹ್ಞೂ, ರೇಷ್ಮೆನ ಹಾಕಿನ್ರಿ. ಬರ್ರಿ. ರೇಷ್ಮೆ ಆ ಕಡೆ ಕೃಷಿ ಹೊಂಡ ಐತ್ರಿ. ಇದು ಒಟ್ಟ ಎಷ್ಟು ಎಕರೆ ಐತ್ರಿ ಇದು? ಇಲ್ಲಿ 5 ಎಕರೆ 29 ಗುಂಟೆ ಐತಿ ಸರ್. 5 ಎಕರೆಯಲ್ಲಿ ಎಷ್ಟು ಸಮಗ್ರ ಮಾಡ್ಕೊಂಡು? ಸಮಗ್ರ ಸರ್. ಆಮೇಲೆ ಇದೇನೈತಲ್ ಸರ್, ಈಗ ಇದು ಖಾಲಿ ಬಿಟ್ಟಿನ ಅನ್ಬೇಡ್ರಿ, ಸ್ವಚ್ಛ ಐತಿ ಅಂತ ಹೇಳಿ ಇದ್ರಾಗ ಉಳ್ಳಿ ಬಿತ್ತೀನ್ರಿ. ಈಗ ಉಳ್ಳಿ ಬಿತ್ತೀರಿ? ನವಣಿ ತಕೊಂಡ್ ಉಳ್ಳಿ ಬಿತ್ತೀವ್ರಿ. ನವಣಿ ತೆಗೆದು ಉಳ್ಳಿ ಹಾಕಿವ್ರಿ. ಆಮೇಲೆ ಇಲ್ಲಿ ರೇಷ್ಮೆ ಸರ್. ಇದು ರೇಷ್ಮೆ ರೀ. ರೇಷ್ಮೆ ಹಚ್ಚಿ ಈಗ ಒಂದು 1.5 ತಿಂಗಳ ಆತ್ ನೋಡ್ ಸರ್. ಇದು 2 ತಿಂಗಳ 2 ತಿಂಗಳು ಬೆಳೆ ಐತಿ ಸರ್. ಇದು 2 ತಿಂಗಳು ಬೆಳೆ. 2 ತಿಂಗಳು ಬೆಳೆ ರೀ. ಇಪ್ಪೇನೆರಳೆ. ಇದು ಬಂದ ನಂತರ ಶೆಡ್ ಸರ. ಶೆಡ್ಗೆ ಹಾಕದೈತೆ, ಹುಳ ತರದೈತೆ, ಜ್ವರ 1ನೇ ಜ್ವರ 2ನೇ ಜ್ವರ 3ನೇ ಜ್ವರ 4ನೇ ಜ್ವರ ಪಾಸ್ ಮಾಡೋದೈತೆ. ರೆಡಿ ರೀ. ಇದನ್ನು ಕಲ್ತೀರಲ್ಲ? ಹ್ಞೂ ರೀ. ಟ್ರೈನಿಂಗ್ ಹೋಗಿ ಬಂದಿವ್ರಿ. ಇದು ಎಲ್ಲಿ ಮುಗಿಸಿರಿ ಟ್ರೈನಿಂಗ್ ಸರ್? ಇದು ಧಾರವಾಡ ಸರ್. ಧಾರವಾಡದಾಗ ಹೋಗಿ ಇದ್ರ ಟ್ರೈನಿಂಗ್ ತಗೊಂಡ್ ಬಂದ ನಾಟಿ ಮಾಡಿದೀನಿ. ಇವು ಸಸಿ ಎಲ್ಲಿ ತಂದ್ರಿ? ಸಸಿ ಸರ್ ಇದು ರಾಮನಗರದಿಂದ ತರಿಸಿನ್ರಿ. ರಾಮನಗರದಿಂದ. 5 ಫುಟ್ ಸರ. ಹಿಂಗೂ 5 ಫುಟ್ ಐತೆ, ಹಿಂಗ 5 ಫುಟ್ ಐತೆ. ಹಿಂಗನು ಗಳೆ ಹೊಡಿರಿ, ಹಿಂಗನು ಗಳೆ ಹೊಡ್ರಿ. ಹೊಲ ಸ್ವಚ್ಛ ಇರ್ಬೇಕು, ನೀಟ್ ಇರ್ಬೇಕು. ಕಸ ಕಡ್ಡಿ ಏನ ಬಿದ್ರನ ಲೇಬರ್ ಹಚ್ಚಿ ಮೇಂಟೈನ್ ಮಾಡಕ್ ಆಗ್ಲಿಲ್ಲಪ್ಪ ಅಂದ್ರನ ನಾವು ಹಿಂಗನು ಗಳೆ ಹೊಡಿತೀವಿ, ಹಿಂಗನು ಗಳೆ ಹೊಡಿತೀವಿ. ಹೊಲ ಮತ್ತೆ ಚೊಕ್ಕ ಅರ್ಗಕ್ ಅನುಕೂಲ ಆಗ್ಲಿ ಅಂತ ಮಾಡ್ಕೊಂಡು. ಈಗಿನ ಲೇಬರ್ದು ಸಮಸ್ಯೆ ಇರೋದ್ರಿಂದ ಅರ್ಗಕ್ ಅನುಕೂಲ ಆಗಂಗ ಮಾಡ್ಕೊಂಡಿವ್ರಿ. ಆಮೇಲೆ ಸರ್ ಇದು ಒಟ್ಟಿನ ಬಣಿ, ಮೇವಿನ ಬಣಿ ಸರ್. ಇದು ಒಟ್ಟು ಮೇವ್ ಸರ. ನಮ್ ದನಕ ಹೈನುಗಾರಿಕೆ ಮಾಡಿವಲ್ಲ ಅದಕ್ಕ. ಈಗ ಎಲ್ಲ ನಾವೇನು ಕೊಂಡಾಕ್ ಹೋಗುದಿಲ್ರಿ.
ಎಲ್ಲ ನಮ್ಮ ಹೊಲ್ದಾಗ ಬೆಳೆದ ಜೋಳ ತಿನ್ನಕ್ಕಾಕವ್ರಿ ಸೊಪ್ಪಿ ದನಕ್ಕಾಗತ್ರಿ ದನ ತಿಂದ್ ಬಿಟ್ಟಿದ್ದನ್ನ ಎರೆಹುಳು ತೊಟ್ಟಿಗೆ ಹಾಕದ ರಾ ಮಟೀರಿಯಲ್ ಸರ್. ಇದನ್ನೇ ವೇಸ್ಟಾ ನೀವು ಎರೆಹುಳು ತೊಟ್ಟಿಗೆ ಹಾಕ್ಬಿಡ್ತೀರಿ. ಮತ್ತೆ ಕೃಷಿ ಹೊಂಡ ಸರ್ ಮೀನು ಸಾಗಾಣಿಕೆ ಐತಿ. ಮೀನು ಸಾಗಾಣಿಕೆ ಮಾಡಿರಿ? ಮಾಡಿವಿ ಸರ್. ಒಬ್ಬ ರೈತನಿಗೆ ಏನ್ ಬೇಕು ಸಮಗ್ರವಾಗಿ ಸರ್ ಎಲ್ಲಾ ಮಾಡ್ಕೊಂಡಿರಿ, ಅದಿಲ್ಲ ಅನ್ನಂಗಿಲ್ಲ. ನೋಡ್ರಿ ಇಷ್ಟ ಎತ್ತರ ಐತಿ ಈಗಾಗ್ಲೇ. ಈಗ 20 ಇದು ಹಣ್ಣು ಬಿಡುತ್ತ ಅಂತಲ್ಲ, ಇದೇ ಹಣ್ಣು ಬಿಡುತ್ತಾ ಇದ್ರೊಳಗ?